ನನ್ನಷ್ಟು ಚಂದದವರು ಬೇರಪ್ಪ ಇದ್ದವನು. ಹೇಳುವುದಕ್ಕೆ ಬಹಳಷ್ಟು ಮಂದಿಗಳೆಲ್ಲ 5-5 ಜನರ ಹೆಸರು ಹೇಳ್ತಾರೆ. 6ನೇಯವ ಯಾರು ಕೇಳಿದ್ರೆ ಚಂದಗೋಪ. ಪಟ್ಟಿಯಲ್ಲಿ ಮಾತ್ರ ನಮ್ಮ ಹೆಸರಿಲ್ಲ. ಶಾಲಿ ನಮಗೆ ನಮ್ಮ ರೂಪದ ಬಗ್ಗೆ ಧಾರಾಳ ಗೊತ್ತಿದೆ. ಮತ್ತೊಬ್ಬರು ಹೇಳಿ ನಮಗೆ ಪ್ರಾಶಸ್ತ್ಯ ಪ್ರಾಧಾನ್ಯ ಬರಬೇಕು ಅಂತ ಇಲ್ಲ. ಇದೇ ಜಾಗದಲ್ಲಿ ಬೇರೊಬ್ಬರು ಇರ್ತಿದ್ರೆ ನೀವು ಮಾತಾಡಿಸುವ ಕ್ರಮವೇ ಬೇಡಲ್ವ? ನಮಗೆ ಬೇಡಯ್ಯ, ಬಲ್ಲಿರಯ್ಯ ಅಂತ ಕೇಳುವುದು ಯಾರು ಗೊತ್ತುಂಟ? ಅವರಿಗೆ ಅವರ ಬಗ್ಗೆ ಗೊತ್ತಿಲ್ಲದೆ ಇದ್ದವರು ಹಿಂದಿನವರಲ್ಲಿ ಕೇಳುವುದು ಬಲ್ಲಿರಯ್ಯ ನಾನು ಯಾರು ಅಂತ ಕೇಳಿದ್ದೀರಾ? ನಮಗೆ ಸರಿ ಗೊತ್ತುಂಟು. ಸಿಂಧು ಎನ್ನುವ ಗ್ರಾಮ. ಈ ಸಿಂಧು ಗ್ರಾಮಕ್ಕೆ ಯಜಮಾನ ಯಾರು ಕೇಳಿದ್ರೆ ಚಂದಗೋಪ. ಒಟ್ಟಿನಲ್ಲಿ ಪ್ರಜಾಭೂಮಿಗೆ ನಂದಗೋಪ, ಇಲ್ಲಿಗೆ ಚಂದಗೋಪ. ನಮ್ಮ ನಂದಗೋಕುಲ ಇಡೀ ಅದರಲ್ಲಿ ಒಂದು ಗ್ರಾಮ ಈ ಸಿಂಧು ಗ್ರಾಮ. ಅದೇ ಮನೆಗೆ ಯಜಮಾನ ನಾನೇ. ಹೌದೌದು, ಬೀಗದ ಕೈ ಮಾತ್ರ ಅಮ್ಮನ ಕೈಯಲ್ಲಿರುವುದು. ಮತ್ತೆ ಯಜಮಾನಿಕೆ ಎನ್ನುವುದು ಉಂಟೇ ಉಂಟು, ಆದ್ರೆ ಖರ್ಚಿಗೆ ಮಾತ್ರ ಅಮ್ಮನೇ ಕೊಡುವುದು ನಮಗೆ. ಮತ್ತೆ ಖರ್ಚು ಒಟ್ಟು ಗಂಡು ಮಕ್ಕಳು ಮಾಡುವುದಕ್ಕೆ ಆರಂಭ ಮಾಡಿದ್ರು ಅಂತಾದ್ರೆ ಮನೆ ಉಳಿಲಿಕ್ಕಿಲ್ಲ ಅಂತ. ನಾವು ವರ್ಷದಿಂದ ವರ್ಷಕ್ಕೆ ಉದ್ಧಾರ ಆಗುವುದು ಹೇಗೆ ಗೊತ್ತುಂಟ? ಈಗ ನಮ್ಮಲ್ಲಿ ಏನೆಲ್ಲ ಸಂಪತ್ತುಂಟು, ನಮ್ಮಲ್ಲಿ ಕೋಣಗಳು ಎಷ್ಟುಂಟು, ನಮ್ಮಲ್ಲಿ ಎಮ್ಮೆ ಎಷ್ಟುಂಟು, ನಮ್ಮಲ್ಲಿ ದನ ಎಷ್ಟುಂಟು, ನಮ್ಮಲ್ಲಿ ಹೋರಿ ಎಷ್ಟುಂಟು, ನಮ್ಮಲ್ಲಿ ಕರು ಎಷ್ಟುಂಟು, ನಮಗೆ ಲೆಕ್ಕ ಇಲ್ಲ, ಅಷ್ಟು ಉಂಟು. ಕೆಲವು ಸಲ ಗುಡ್ಡಕ್ಕೆ ಹೋದದ್ದು ಬಾರದೇ ಇದ್ರು ಹಟ್ಟಿಯಲ್ಲಿ ನಮಗೆ ಗೊತ್ತಾಗುವುದಿಲ್ಲ ಎಷ್ಟು ಬರಲಿಲ್ಲ ಅಂತ, ಅಷ್ಟು ಉಂಟು ಅಂತ ನಮ್ಮಲ್ಲಿ. ಹೈನುಗಾರಿಕೆ ಎನ್ನುವುದೇ ನಮ್ಮ ಮೂಲ ಸಂಪತ್ತು. ಏನು ಇತ್ತೀಚೆಗೆ ಕೆಲವರೆಲ್ಲ ಹೊಗಳುವುದಕ್ಕೆ ಆರಂಭ ಮಾಡಿದ್ದಾರೆ ಒಬ್ಬನನ್ನು. ಆ ನಂದಗೋಪನ ಕಂದ ಒಬ್ಬ ಇದ್ದಾನಲ್ಲ, ಆ ಹುಡಿ ಕೃಷ್ಣ, ಅವನ ಬಗ್ಗೆ ಎಲ್ಲರೂ ಹೇಳುದು ಮಾರೇ. ಅವ ದೇವರು ದೇವರು ಅಂತ ಹೇಳಲಿಕ್ಕೆ ನಿಮ್ಮಂತಹ ಭಾಗವತರು ಒಂದೊಂದು ಕತೆ ಹೇಳಲಿಕ್ಕೂ ಹೇಳ್ತಾರೆ. ಹೌದು, ತಾಯಿಯ ಬಾಯಿಯಲ್ಲಿ ಮೂರ್ಜಗವನ್ನು ತೋರಿಸಿದವ. ಆ ಬ್ರಹ್ಮಾಂಡ ಇಂಥದ್ದು ಇಲ್ಲ. ಇವ ಮಣ್ಣು ತಿನ್ನೋ, ತಾಯಿ ಬಂದು ಕಿವಿ ಹಿಡಿದು ಬಾಯಿ ಕಳಿಸಿದಳು. ಬಾಯಿಯೊಳಗೆ ಮಣ್ಣಿರುವುದನ್ನು ನೋಡಿ ಆ ತಾಯಿಗೆ ತಲೆ ತಿರುಗಿ ಬಿದ್ದದ್ದು. ತಲೆ ತಿರುಗಿ ಬಿದ್ದದ್ದನ್ನು ಬಾಕಿದವರು ನೋಡಿ ಅವನ ಬಾಯಿಯಲ್ಲಿ ಬ್ರಹ್ಮಾಂಡ ಕಂಡಿತ್ತು, ಹಾಗೆ ಇವನಿಗೆ ತಲೆ ತಿರುಗಿತ್ತು ಅಂತ. ಮತ್ತೆ ಅವರನ್ನೆಲ್ಲ ಹೇಳ್ತಾರೆ ಕಾಲಿಂಗ ಬರ್ತಾನ ಕೃಷ್ಣ ಅಂತ. ನೀವೇ ಹೇಳಿ, ನಿಮಗೆ ವಿಜ್ಞಾನದ ಬಗ್ಗೆ ಗೊತ್ತಿಲ್ಲ? ಅಲ್ಲ, ನಮಗೂ ಸರಿ ಗೊತ್ತಿಲ್ಲ, ಬೇರೆಯವರು ಹೇಳುವುದನ್ನು ಕೇಳಿದ್ದೇವೆ. ಅದರ ಸಿದ್ಧಾಂತ ಪ್ರಕಾರ ನೀರು ತಾಗಿದ್ರೆ ವಿಷ ಕರಗುತ್ತದೆ ಅಂತ ಲೆಕ್ಕ. ವಿಷ ಇರುವ ಹಾವು ಯಾವ ಕಾಲಕ್ಕೂ ನೀರಲ್ಲಿರುವುದಿಲ್ಲ. ನೀರಲ್ಲಿ ಉಂಟು ಅಂತ ಇದ್ರೆ ಆ ಹಾವಿಗೆ ವಿಷ ಇಲ್ಲ ಅಂತ ಲೆಕ್ಕ. ಅದಕ್ಕೆ ಈ ಒಳ್ಳೆ ಹಾವು ಉಂಟಲ್ಲ, ಹೆಣ್ಮಕ್ಕಳು ಬಟ್ಟೆ ಹೋಗ್ಲಿಕ್ಕೆ ಹೋಗುವಾಗ ಹೀಗೆ ಮಾಡ್ತಾರೆ ನೋಡಿ, ಅಂತ ಹಾವನ್ನು ಹಿಡಿದು ಇವ ಮರ್ದನ ಮಾಡಿದ ಅಂತ ನಿಮ್ಮಂತವರು ಕತೆ ಕಟ್ಟಿ. ಹೌದುಂಟ, ಒಳ್ಳೆಯ ಹಾವಲ್ಲ, ಒಳ್ಳೆಯ ಹಾವು. ಇತ್ತೀಚೆಗೊಂದು ಸುದ್ದಿ ಕೇಳಿದೆ ನಾನು, ಕೂತನಿಯನ್ನು ಕೊಂದ ಅಂತ. ಅಯ್ಯೋ, ನನಗೊಂದು ಅವಳ ಮೇಲೆ ಇದ್ದ ವ್ಯಾಮೋಹ ಅಂತ ಕೇಳಿದ್ರೆ, ನಿಜವಾಗಿಯೂ ಹೆಣ್ಣು ಅಂತ ಹೇಳಿದ್ರೆ ಪೂತನಿ ಅಂತ. ಎಂತ ರೂಪ ಮಾರ, ಎಂತ ರೂಪ! ಸ್ವಲ್ಪ ಕಪ್ಪು ಮತ್ತೆ ಸ್ವಲ್ಪ ತೋರಬಿಕ್ಕೆ, ಬಾಕಿ ಎಲ್ಲ ಸರಿ ಇತ್ತು ಅಂತ. ಅಂತ ಹೆಣ್ಣನ್ನು ಕೂಡ ಈ ಪಾಪಿ ಅವಳನ್ನು ಕೊಂದು ಬಿಟ್ಟ. ಸಾಯಿಲಯ್ಯ, ಎಲ್ಲರೂ ಮದುವೆ ಆಗ್ತಾರೆ ಅಂತ ನಾನು ಒಂದು ಮದುವೆ ಆಗಿದ್ದೇನೆ. ಅಲ್ಲ, ಹಾಗಲ್ಲ. ಮತ್ತೆ ಚಂದಗೋಪನಿಗೆ ಮದುವೆ ಆಗ್ಲಿಲ್ಲ ನೋಡಿ ಅವನಿಗೆ ಹೆಣ್ಣು ಯಾರು ಕೊಡ್ಲಿಲ್ಲ ಅಂತ ಆಗುವುದು ಬೇಡ ಅಂತ ಹೇಳಿ ಮಣ್ಣಾಕ್ಲಿಕ್ಕೆ. ಅದು ಯಾಕೆ ಹೇಳಿದ್ದು ಗೊತ್ತಾ? ಇಷ್ಟರವರೆಗೆ ದೇವರಾಣೆ ಹೇಳ್ತೇನೆ, ನಿಮ್ಮ ಕುತ್ತಿಗೆ ಆಣೆ ಹೇಳ್ತೇನೆ, ಅದು ನನ್ನ ಹೆಂಡತಿಯ ಮೈ ನಾನು ಮುಟ್ಲಿಲ್ಲ. ಅಯ್ಯೋ, ಯಾಕೆ ಮುಟ್ಲಿಲ್ಲ? ಅವಳ ರೂಪ ಹಾಳಾಗ್ತದ ಇಲ್ವೋ? ಅವಳು ನಾಳೆ ಮಗುವಿನ ತಾಯಿ ಆದ್ರೆ ಅವಳ ಯೌವನ ಉಳಿತದ? ಕೆಲವು ಗಂಡಸರಿಗೆ ಅದು ಅಷ್ಟೆಲ್ಲ ಬೇಗೆಲ್ಲ ಆಗ್ಲಿಕ್ಕಿಲ್ಲ. ನಾವು ಹೋಗುವಾಗ ಒಂದು ಚಂದದ ಹೆಣ್ಣು ನಮ್ಮ ಹೆಂಡತಿ ಇತ್ತ ನಮ್ಮ ಹಿಂದೆ ಬಂದ್ರೆ ನಮ್ಮನ್ನು ನೋಡುವ ಗಂಡು ಮಕ್ಕಳು ಎಷ್ಟು ಮಂದಿ ಇದ್ದಾರೆ ಗೊತ್ತುಂಟ ನಿಮಗೆ? ಅದನ್ನು ಮರ್ಯಾದೆ. ಹೌದಾ ಅಲ್ವಾ?
ಬಿಡಿ, ಕೆಲವರಿಗೆ ಆ ಭಾಗ್ಯ ಇಲ್ಲ, ನಮಗೆ ಆ ಭಾಗ್ಯ ಇನ್ನು ಉಳಿಸಿಕೊಂಡಿದ್ದೇವೆ. ಇನ್ನೊಂದು ವಿಷಯ, ಹೆಂಡತಿಯ ಮೈ ನಾನು ಯಾಕೆ ಮುಟ್ಲಿಲ್ಲ ಗೊತ್ತುಂಟ? ಗಂಡಿನ ಒಂದು ಸಹವಾಸ ಹೆಣ್ಣಿಗೆ ಸಿಕ್ಕಿತ್ತು ಅಂತಾದ್ರೆ ಅದರ ಬಗ್ಗೆ ಒಲವು ಹೆಚ್ಚಾಗುವುದಿಲ್ಲ. ಇತ್ತೀಚೆಗೆ ಭಾರಿ ಹೆಸರುಂಟು ಕೃಷ್ಣನ ಬಗ್ಗೆ. ಸಿಕ್ಕ ಹೆಣ್ಮಕ್ಕಳನ್ನೆಲ್ಲ ತನ್ನ ಬುಟ್ಟಿಗೆ ಹಾಕಿಕೊಡ್ತಾನೆ ಅಂತ. ಅದಕ್ಕೆ ನಾನು ನನ್ನ ಹೆಂಡತಿಯ ಮೈ ಮುಟ್ಲಿಲ್ಲ. ಅವಳಿಗೆ ಗಂಡು ಅಂತ ಹೇಳಿದ್ರೆ ಏನು ಅಂತಲೇ ಗೊತ್ತಿಲ್ಲ. ಕೃಷ್ಣ ಎಲ್ಲಿಯಾದರೂ ನನ್ನ ಹೆಂಡತಿಯ ಮೇಲೆ ಕಣ್ಣು ಹಾಕಿದ್ರು ಅವಳಿಗೆ ಗಂಡು ಎನ್ನುವುದು ಏನು ಅಂತ ಗೊತ್ತಿಲ್ಲದೆ ಇದ್ದದ್ದರಿಂದ ಕೃಷ್ಣ ಅವಳ ಮೈಯನ್ನು ಮುಟ್ಟುವುದಕ್ಕೆ ಅವಳ ಅವಕಾಶವನ್ನು ಕೊಡಲಿಕ್ಕಿಲ್ಲ ಎನ್ನುವುದು ಗಟ್ಟಿ ನಮಗೆ. ಮತ್ತೆ ಸಂಪತ್ತು ಏನಿದ್ರೇನು ಎಷ್ಟಿದ್ರೇನು ಕೆಲವು ಸಲ ಆಗುದು ಪೂರ್ತಿ ಯಾರಿಗಾದ್ರೂ ಕೊಟ್ಟು ಹೊರಟು ಹೋಗುವಂತ ಆಗ್ತದೆ. ಮತ್ತೆ ನಮ್ಮ ಅಮ್ಮ ಇದ್ದಾರಲ್ಲ ಅವರಿಗೆ ನಾನು ಅಂತ ಹೇಳಿದ್ರೆ ಪ್ರಾಣ. ಹೌದಾ? ಇಲ್ಲ ಅಲ್ಲ ಅಲ್ಲ, ಅಪ್ಪನಿಗೆ ಹೆಣ್ಣು ಹೆಣ್ಣು ಒಬ್ಬರೇ ನೋಡುವ ಎಲ್ಲ ಹೂ ಇಟ್ಕೊಂಡು ನಿಮಗೆ ನಮ್ಮ ಗೊಲ್ಲರ ಸಂಪ್ರದಾಯ ಗೊತ್ತಿಲ್ಲ. ಎಂತ ಗಂಡನ ನಮ್ಮ ಸಂಪ್ರದಾಯ ಈ ಗೊಲ್ಲರ ಸಂಪ್ರದಾಯದಲ್ಲಿ ನಾವು ಕರಿಮಣಿ ಕಟ್ಟುವುದು ಯಾರಿಗೆ ಗೊತ್ತುಂಟಾ? ಅಲ್ಲ, ತುಳಸಿಗೆ ಕಟ್ಟುವುದು ನಮ್ಮಲ್ಲಿ ಸಂಪ್ರದಾಯ ಹಾಗೆ. ಮತ್ತೆ ಕರಿಮಣಿ ಅದು ಮತ್ತೆ ಹಾಕಿಕೊಳ್ಳುವುದು ಏನೇ ಇರಲಿ, ನಾವು ಒಡ್ಡಲನ್ನು ಕೊಟ್ಟಿದ್ದೇವೆ. ನಾವು ಕೂತ್ಕೊಳ್ಳುವುದು ಮನೆಯ ಜಗಲಿಗೆ, ಬೇರೆ ಸಿಂಹಾಸನ ಅಂತ ಇಲ್ಲ. ಈ ಜಗಲಿಯಲ್ಲಿ ಕೂತ್ರೆ ಬೇರೆ ಯಾರು ಕೊಂಡೋಗ್ಲಿಕ್ಕಿಲ್ಲಲ್ಲ. ನೋಡುವ ನೀವು ಹೇಗೆ ಕರೆದ್ರಿ? ಗೋಪಾಲ ನಮ್ಮ ಹೆಸರಿನಲ್ಲೇ ತಂದವು. ಮನೆಗೆ ನೆಂಟ್ರು ಇಲ್ಲ ಮಾರ್ರೆ, ನಮ್ಮ ಮನೆಗೆಲ್ಲ ನೆಂಟ್ರು ಬರೋದಿಲ್ಲ. ಬಹುಶಃ ನಿಮಗೆ ಅಂಗಳಕ್ಕೆ ಯಾರೋ ಬಂದಿದ್ದಾರೆ ಅಂತ ಕಂಡಿತ್ತು ಅಂತ ಕಾಣ್ತದೆ. ಅದು ಈ ಶುಕ್ರವಾರ ಅಂತ ಇಲ್ಲ, ಮಂಗಳವಾರ ಅಂತ ಇಲ್ಲ, ಶನಿವಾರ ಅಂತ ಇಲ್ಲ, ಯಾವಾಗ ನೋಡಿದ್ರು ಬೇಡಲಿಕ್ಕೆ ಬರುವುದು. ಅದು ವಾರ ನಿರ್ಧಾರ ಮಾಡಿ ಬರುವುದಲ್ಲ, ಅವರಿಗೆ ಹೊತ್ತಿದ್ದ ದಿವಸ ಪೂರ್ತಿ ಬರುವುದೇ. ಅಲ್ಲ, ಅಶ್ವತ್ಥಕಟ್ಟೆಯಲ್ಲಿ ನಾಗ ಪ್ರತಿಷ್ಠೆ ಆದ ಹಾಗೆ ಬಂದು ಇಷ್ಟು ಹೊತ್ತಾಯ್ತು, ಮನೆಯಲ್ಲಿ ಹೇಳುವವರು ಕೇಳುವವರು ಯಾರು ಇಲ್ವಲ್ಲ. ಇವರ ಸಂಸ್ಕಾರ ಇಷ್ಟೇ ಅಂತ ಅರ್ಥಿಸಿದ್ರು. ಅಲ್ಲ, ಎಂತದ್ದು ಕೇಳಿದ್ದು ಅಶ್ವತ್ಥಕಟ್ಟೆಯಲ್ಲಿ ನಾಗ ಪ್ರತಿಷ್ಠೆ. ಅಶ್ವತ್ಥಕಟ್ಟೆಯಲ್ಲಿ ನಾಗ ಪ್ರತಿಷ್ಠೆ ಆಗುವುದಲ್ಲ, ನಾಗ ಪ್ರತಿಷ್ಠೆ ಆಗಲೇ ಅಶ್ವತ್ಥದ ವೃಕ್ಷ ಬೇಕು. ಇದು ಯಾರು ಅಲ್ಲ, ನೀವು ಹೇಳು. ಈ ಮರ್ಯಾದೆ ಕೆಟ್ಟವಳು ಎಂತದನ್ನೆಲ್ಲ ಹೇಳುದು ಊರಿಗೆ ಗೊತ್ತಿದ್ದು. ಇವಳಿಗೆ ಆಗಕ್ಕೆ ಮದುವೆ ಒಂದು ಆಗಿದೆ, ಗಂಡನನ್ನು ಬಿಟ್ಟು ಆ ಕೃಷ್ಣನೊಟ್ಟಿಗೆ ಕುಡಿಯುವ ಅವಳಿಗೆ ಒಳಗೊತ್ತು. ಸಂಬಂಧ ಇಲ್ಲ ಅಂತಲ್ಲ, ನಮ್ಮ ಹೆಂಡತಿಗೆ ಅಕ್ಕ ಬೀಳ್ತಾಳೆ ಇವಳು, ಅಕ್ಕ ಬೀಳ್ತಾಳೆ. ಈ ಮಾನ ಇಲ್ಲದವರನ್ನೆಲ್ಲ ಮಾತಾಡ್ಲಿಕ್ಕೆ ನಾನು ಮತ್ತೆ ಅವಸರದಲ್ಲಿ ಕರೆಯುವಾಗ ಏ ಅಮ್ಮ ಬೆಳಗಾಗ ಎದ್ದು ಇಷ್ಟು ತಂಗಳನ್ನು ಊಟ ಮಾಡಿ ಜಗಲಿಯಲ್ಲಿ ಕೊಟ್ಟು ಯಮ 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 ನಿನ್ನನ್ನು ಕೊಂಡು ಹೋಗ್ಲಿಕ್ಕೆ ಬರು. ಯಮ ಅಂತ ಏ ಅಮ್ಮ ಓ ಅಮ್ಮ ಅಮ್ಮ, ಇದು ನಮ್ಮ ಮನೆಗೆ ನಾಚಿಕೆ ಇಲ್ಲದವರೆಲ್ಲ ಬಂದಿದ್ದಾರೆ. ಯಾರಪ್ಪ? ಉಗುರು ತುಂಬಾ ಬೆಳೆಸಿದೆ ಮಗ, ಇಷ್ಟುದ್ದ ಉಗುರು ಬೆಳೆಸಬಾರ್ದು. ಅದರ ಕೊಳೆಯೆಲ್ಲ ಹೊಟ್ಟೆಗೆ ಹೋದ್ರೆ ರೋಗ ಆರಂಭ ಆಗ್ತದೆ. ಎಡದ ಕೈಲಿ ಊಟ ಮಾಡಿ ನೀನು ಯಾವಾಗ ಯಾವ್ದು ನಾನೀಗ ಉಗುರು ನೋಡು ಅಂತ ಹೇಳಿದ್ದ. ಮತ್ತೆ ತಿರ್ಗ ಮಾತು ತಿರ್ಗು ನೀನು. ಹಾಗೆ ಯಾಕಮ್ಮ ಹಾಗೆ ತಿರುಗುವುದು? ನೀನು ತಿರುಗುವಾಗ ನನಗೆ ರಾಗಿ ಕಲ್ಲು ತಿರುಗಿದ ಹಾಗೆ ಕಾಣ್ತದೆ. ಹಾಗೆಲ್ಲ ಹೇಳ್ಬೇಡ ಅಮ್ಮ. ಓ ಅಲ್ಲಿ ನೋಡಮ್ಮ. ಬಪ್ಪಯ್ಯ
ಜನನಿಗೆ ಜನನಿಗೆ ಆಮೇಲೆ ಪ್ರೇಮದೊಳಿರುವನೆ ತವ ಪಿತ ಕೇಳು ಏನತ್ತೆ ಇದು ಯಾರು ನನ್ನತ್ತೆ ನಾನೇ ಹೌದತ್ತೆ ಏನಮ್ಮ ರಾಧ ಏನತ್ತೆ ಈಗ ಬಹಳ ಅಪರೂಪವಾಗಿ ಹೋಗಿದ್ದಾರೆ ಮೊದಲನ ಹಾಲು ಬಂದಕ್ಕಾಗದ ಆಗುದಿಲ್ಲಲ್ಲ ಅಪರೂಪ ಹೌದಲ್ಲ ಹೌದು ವಿಷಯ ಬಂದಿಯಲ್ಲ ಮನೆಗೆ ಬಂದಿಯಲ್ಲ ನಿಮ್ಮನ್ನು ಕಾಣುದು ಅಪರೂಪಕ್ಕಾಗಿ ಬಂದಿಯಲ್ಲ ಹೌದತ್ತೆ ಸಂತೋಷ ಆಯ್ತು ಮಗ ಆ ಅಂದ ಹಾಗೆ ಏನತ್ತೆ ನಿಮ್ಮ ಮನೆಯಲ್ಲಿ ಆ ನಿನ್ನ ಅಮ್ಮ ಮಗ ಅಮ್ಮ ಮಗ ಆಗುವುದು ಹೇಗತ್ತೆ ಅಮ್ಮ ಕ್ಷೇಮವೇ ಅಮ್ಮ ಕ್ಷೇಮ ನಿನ್ನ ಅಪ್ಪ ಮಗ ಅಪ್ಪನೂ ಕ್ಷೇಮ ಅಪ್ಪನೂ ಕ್ಷೇಮ ಹೌದು ಅಯ್ಯೋ ಹಾಗಾದ್ರೆ ನಿಮ್ಮ ಸುದ್ದಿಯ ಮಾತನಾಡುದವರು ಮಾತಾಡುದು ಇರ್ತಾನ ಆ ಅವ ಮೊದಲೆಲ್ಲ ಇಲ್ಲಿಗೆ ಬರ್ತಾ ಇದ್ದ ಆ ತಿಂಗಳಲ್ಲಿ 20 ದಿವಸ 15 ದಿವಸ ಇಲ್ಲೇ ಇರ್ತಿದ್ದ ಹೌದತ್ತೆ ಇಲ್ಲಿಗೆ ಬಂದ್ರೆ ಮಗ ಆ ಎಲ್ಲಿ ಹೋದ್ರು ನನ್ನ ಹಿಂದೆ ಇರು ನಿಮ್ಮ ಹಿಂದೆ ನಾನು ಅಡುಗೆ ಮಾಡುವಾಗಲೂ ನನ್ನ ಹಿಂದೆ ನಿಮ್ಮ ಹಿಂದೆ ನಾನು ಬಚ್ಚಲ ಮನೆಗೆ ಹೋಗುವಾಗಲೂ ನನ್ನ ಹಿಂದೆ ನಿಮ್ಮ ಹಿಂದೆ ನಾನು ದನಕಲ್ಲ ಹಾಕಿ ಹೋಗುವಾಗಲೂ ನನ್ನ ಹಿಂದೆ ನಿಮ್ಮ ಹಿಂದೆ ಊಟಕ್ಕೆ ಹೋಗುವಾಗಲೂ ನನ್ನ ಹಿಂದೆ ಆ ಎಲ್ಲಿಯೂ ನನ್ನ ಹಿಂದೆಯೇ ಬರುದು ನಿಮ್ಮ ಹಿಂದೆ ಬರುವುದಕ್ಕೆ ಮಗ ಅಮ್ಮ ಅವಳ ಅಪ್ಪ ಬಂದ್ರೆ ಇಲ್ಲಿಂದ ಹೋಗ್ತಾನೆ ಇರ್ಲಿಲ್ಲ ಇರ್ಲಿಲ್ಲ ಮಗ ನನಗೆ ಈಗ ಗೊತ್ತಾಯ್ತಲ್ಲ ಎಂತದು ನನ್ನ ಅಪ್ಪ ಮನೆ ಬಿಡ್ಲಿಕ್ಕೆ ಕಾರಣ ಏನು ಆಯ್ಲಿ ಹಾಗೆಲ್ಲ ಯೋಚನೆ ಮಾಡಬೇಡ ಅವನಿಗೆ ನನ್ನ ಮೇಲೆ ಅಷ್ಟೊಂದು ಬಗುತಿ ಅಷ್ಟೊಂದು ಬಿರುತಿ ಹಾಗೆ ಹೌದೌದು ಅಂದ ಹಾಗೆ ನಿನ್ನ ಗಂಡ ಮಗ ಅವರು ಕ್ಷೇಮ ಕ್ಷೇಮದಲ್ಲಿದ್ದಾರಲ್ಲ ಸಂತೋಷ ಆಯ್ತು ಅಯ್ಯೋ ಇಲ್ಲಿಯೇ ನಿಂತಿದ್ಯಲ್ಲ ಮಗ ಬಾ ಮಗ ಬಾ ಮಗ ಒಳಗೆ ಬಾ ಮಗ ಇವಳೇ ಯಾರು ಚಂದ್ರ ಒಣ ಕತೆ ಕೇಳಿ ಆ ಯಾವಾಗಲೂ ನಿನ್ನದೇ ನೆನಪು ಹೌದತ್ತೆ ಹೌದಪ್ಪ ಆ ಏನಾಯ್ತದೆ ನಾಲ್ಕು ನಾವು ಮಲಗಿದ್ದೇವೆ ಹಾ ರಾತ್ರಿ ಮಲಗು ನಾವು ಕೋಣೆ ಹಾ ಆಯ್ತಾ ಹಾ ನಾನು ಮೇಲೆ ಮಲಗಿದ್ದೇನೆ ಮಂಚದ ಮೇಲೆ ಹೌದು ಹಾ ಇವಳು ಕೆಳಗೆ ಕೆಳಗೆ ಇವ ಜಗಲಿಯಲ್ಲಿ ಮಲಗಿದ್ದೇನೆ ಅವ ಯಾವಾಗ ಜಗಲಿ ಮಲಗುದು ಪಾಪ ಹೌದು ಆಯ್ತಾಯ್ತಲ್ಲ ಜಗಲಿಯು ನಮ್ಮದೇ ಅಮ್ಮ ನಮ್ಮ ಮನೆಯದ್ದೇ ಜಗಲಿ ಯಾರ್ಯಾರ ಜಗಲಿ ಅಲ್ಲ ಜಗಲಿಯ ಮೇಲೆ ಮಲಗುದು ಬೇರೆ ಉಂಟಲ್ಲ ಹೌದೌದು ಹಾ ಇವಳು ಮಗ ಹಾ ರಾತ್ರಿ ಹಾ ರಾಧಾ 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 ಅಂತೇಳಿ ಹೇಳ್ತಾ ಹೇಳ್ತಾ ಹೋರಾಡಿ ಕೆಳಗೆ ಬಿದ್ದು ನನ್ನ ಮೈ ಮೇಲೆ ಅಯ್ಯೋ ದೇವರೇ ಹಾ. ನಿಮ್ಮ ಸ್ಥಿತಿ ಹೇಗಾಗಿರೋ ನಾವು ಪ್ರಾಣ ಉಳಿಸಿದ್ದೆ ಬಹಳ ಕಷ್ಟದಲ್ಲಿ ಪ್ರಾಯ ಆಯ್ತದ ನಿನ್ನದೇ ನೆನಪು ಜಾಗೃತಿ ಮಾಡಿಕೊಳ್ಳಿ ಆಯ್ತು ಮಗ ಒಮ್ಮೆ ಕರೀ ಹಾ. ಚಂದ್ರ ಓ ಚಂದ್ರ ನೋಡಿಯತ್ತೆ ಇದೆಲ್ಲದು ಅದು ಲಕ್ಷ್ಮಣ ರೇಖೆ ಸರಿಯಾಗಿ ಲಕ್ಷಣ ರೇಖೆ ಗಂಡನ ಮಾತನ್ನು ಕೇಳದೆ ಹೆಂಡತಿಯಾದವಳು ಮುಂದೆ ಬರ್ಲಿಕ್ಕಿಲ್ಲ
ಗಂಡರು ಹೇಳಿದ ಮೇಲೆ ಹೆಂಡತಿಯಾದವಳು ಮನೆಯ ಒಳಗಿನಿಂದ ಹೊರಗೆ ಬರಬೇಕು. ನನ್ನ ಅಪ್ಪಯ್ಯ ಹೇಳಿಕೊಡದೇ ಇದ್ರು, ಅಪ್ಪಯ್ಯ ಹೀಗೆ ಮಾಡ್ತಿದ್ರು ಅಂತ ನೀ ಹೇಳಿದ್ದನ್ನು ಕೇಳಿ ಕಳಿಸಿದ್ದೀರ. ಆದ್ರೆ ಅದು ಇಲ್ಲಿದೆ ಅಮ್ಮ ಮಾಡಿದ್ಯಾ? ನಮ್ಮ ಮನೆತನದ ಮಾನ ಮರ್ಯಾದೆ ತೆಗಿಲಿಕ್ಕೆ ಬೇಕಾಗಿ ಇವಳು ಹೀಗೆ ಮಾಡುದು. ಯಾರಾದ್ರೂ ಮನೆಗೆ ನೆಂಟರು ಬಂದ್ರೆ ಸಾಕು, ಹಳದೇ ಉಡುದು. ಅವಳನ್ನು ಉಟ್ಟ ಬಟ್ಟೆ ನೋಡಮ್ಮ, ಅವಳು ಹಾಕಿಕೊಂಡ ಆಭರಣ ನೋಡಮ್ಮ, ಅವಳು ಹಿಡ್ಕೊಂಡು ಬಂದ ಕೊಡಪಾನ ನೋಡಮ್ಮ. ಬೆಳ್ಳಿಯ ಕೊಡಪಾನ ಉಂಟು, ಬಂಗಾರದ ಕೊಡಪಾನ ಉಂಟು, ತಾಮ್ರದ ಕೊಡಪಾನ ಉಂಟು, ಹಿತ್ತಾಳೆಯ ಕೊಡಪಾನ ಉಂಟು. ಅವಳಿಗೆ ಎಂತದಮ್ಮ ಸಿಕ್ಕಿತ್ತದು? ಅದು ನೋಡಮ್ಮ, ನಿನ್ನ ಮುಖದ ಹಾಗಾಗಿದೆ ಆ ಕೊಡಪ. ಹೊರಗೆ ತಿನ್ನದುಂಟ, ಹೌದು. ಬೆಳ್ಳಿದುಂಟ, ಹೌದು. ಯಾರು ನಿನ್ನ ಅಪ್ಪ ಮಾಡಿಟ್ಟದುಂಟ, ಇದನ್ನೇ ನಾನು ತಗೊಂಡ ಗೊತ್ತುಂಟ. ನೀನು ನನ್ನ ಅಮ್ಮ ಅಲ್ವ? ಹೌದು. ನನಗೆ ಪಾಲಿಲ್ವ ಅದರಲ್ಲಿ? ಹಾಲುಂಟು. ಬೇಡಂತೆ, ಅದು ಬೇಡಂತೆ. ಬೇಡವಾ? ಅದೆಲ್ಲ ಬೇರೆ ತಗೊಂಡು ಹೋಗು. ನೋಡಮ್ಮ, ಅದನ್ನು ಬಿಸಾಡಿದ್ದವಳು. ಮತ್ತೆ ಬಿಸಾಡಿದ್ರೆ ನಿನಗೆ ಬೇಡ ಕೇಳಿದಲ್ವ? ಅದು ಮಗ ಏನು ಪದಾರ್ಥ? ಅಯ್ಯೋ, ನನಗೆ ಎಷ್ಟು ಕೆಲಸ ಉಂಟು, ನಿಮ್ಗೆ ಏನು ಗೊತ್ತು? ಎಂತದು? ಬೆಳಿಗ್ಗೆ ಹೇಳ್ಬೇಕು, ಎದ್ದು ಹಾಲು ಕರಿಬೇಕು, ಹಾಲು ಕರಿದು ನೀರು ತರಬೇಕು, ನೀರು ಬಿಸಿ ಮಾಡ್ಬೇಕು, ಅನ್ನ ಇಡ್ಬೇಕು, ಆಮೇಲೆ ಬಟ್ಟೆ ಒಗಿಬೇಕು, ಹಾಸು ತೊಳಿಬೇಕು, ಆಮೇಲೆ ಅದನ್ನು ತೆಗೆದಿಡ್ಬೇಕು, ಅದನ್ನು ಮುರಿಸಿ ಇಡ್ಬೇಕು. ಹೌದು, ಎಲ್ಲ ನಾನೇ ಮಾಡ್ಬೇಕು. ಮತ್ತೆ ನಿನ್ನ ಅಪ್ಪ ಬರ್ತಾನೆ ಒಟ್ಟಿಗೆ, ನೀನು ಮಾಡೋದೆ? ಮೈಲಿ ಹೆಂಡತಿಗೆ ಸ್ವಲ್ಪ ಉಪಕಾರ ಮಾಡ್ಬೇಕು. ಯಾರು? ಗಂಡನಾದವ. ಹೌದಾ? ನಿನ್ನ ಅಪ್ಪ ಇದ್ದಾಗ ಏನು ಮಾಡ್ತಾ ಇದ್ರು ಗೊತ್ತಿರ್ತಾರೆ? ಏನ್ ಮಾಡ್ತಿದ್ರು? ಎಲ್ಲ ಕೆಲಸವನ್ನೇ ಅವರೇ ಮಾಡ್ತಾ ಇದ್ರು. ನೆಲ ಒರೆಸ್ತಾ ಇದ್ರು, ಕಸ ಗುಡಿಸ್ತಾ ಇದ್ರು, ಪಾತ್ರೆ ತೊಳಿತಾ ಇದ್ರು, ನನ್ನ ಬಟ್ಟೆ ಕೂಡ ಒಗಿತಾ ಇದ್ರು ಗೊತ್ತುಂಟ. ಮತ್ತೆ ಅಪ್ಪ ನಿತ್ತಾರ, ಅದಕ್ಕೆ ಹೋಗ್ಬೇಕಾದ್ರು. ಏನಕ್ಕೆ? ಅಂಥದ್ದು ಯಾಕೆ ಗೊತ್ತಿಲ್ಲ? ಯಾಕೆ ಕರೆದು? ನೋಡಲ್ಲಿ ಯಾರು ಬಂದಿದ್ದಾರೆ ನೋಡು. ಯಾರು ಬಂದಿದ್ದಾರೆ? ಬೇಡ ಮಗ ಬೇಡ, ನೀನು ಹೀಗೆ ಮಾಡುವಾಗ ನನಗೆ ಹೆದರಿಕಾಗ್ತದೆ, ಆಯ್ತಾ? ನೀ ಬಿಸಿದ್ರೆ ನೀನು ಎಬ್ಬಿಸ್ಲಿಕ್ಕೂ ಕಷ್ಟ. ಅವಳಿಗೆ ಏನಾಗ್ತದಮ್ಮ? ಅದೊಂದು ಅಕ್ಕ ತಂಗಿಯರ ಸಂಬಂಧ. ಅಕ್ಕ 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 ಚಂದ್ರ, ಅಕ್ಕ, ನಿನ್ನ ಪಾದದೋಯಿಗಳಿಗೆ ವಂದಿಸಿಕೊಳ್ಳುತ್ತೇನೆ. ಎದ್ದೇಳೆ ಎದ್ದೇಳೆ ಎದ್ದೇಳೆ. ಎಷ್ಟು ಸಮಯ ಆಯ್ತು ನಿನ್ನನ್ನು ನೋಡಿ. ಎಷ್ಟು ಸೊರಗಿ ಹೋಗಿದ್ದಿ ನೀನು. ಆಹಾ, ನಿನ್ನ ಕೇಶರಾಶಿ ಎಲ್ಲ ಬದಲಾವಣೆ ಆಗಿದೆ. ನಾನು ಸೊರಗೆ ಹೋಗಿದ್ದೆ, ನೀನು ಮತ್ತೆ ಅಡ್ಡಕ್ಕೆ ಬಿಡಿದ್ದೆ. ಹೌದದೇ ನಾನು ಎಣಿಸುವುದು. ನಾನು ಯಾವಾಗ ಸಫರ ಆಗುದಂತ ಹೇಳಿ. ಇದು ಇದು ನಾನು ಕಲಿಸಿದ ಬ್ರಾಹ್ಮಣರು ಸಿಕ್ಕಿದ್ರ? ಬ್ರಾಹ್ಮಣರು ಹೇಳಿ ನಾನು ಬಂದಿದ್ದು. ಹೌದು. ಯಾರು ಬ್ರಾಹ್ಮಣ? ಯಾರು ಕಳಿಸಿದ್ದು? ಯಾರಲ್ಲಿ ಕೇಳಿ ಕಳಿಸಿದ್ದು? ಯಾವಾಗ ಬಂದದ್ದು ಬ್ರಾಹ್ಮಣ? ಏನು ಕೊಟ್ಟಿ? ಯಾರು ಹೇಳಿದ್ದವರಿಗೆ ಬರ್ಲಿಕ್ಕೆ? ಬ್ರಾಹ್ಮಣರಿಗೆ ಬೈತೇನೋ? ಮತ್ತೆ ಬ್ರಾಹ್ಮಣರು ನಾನು ಹೇಳದೆ ಹೇಗೆ ಬರುವುದು? ಯಾವ ಕಾರಣಕ್ಕೂ ಬ್ರಾಹ್ಮಣರನ್ನು ಬೈಬಾರ್ದು. ಯಾಕಮ್ಮ? ನಿನ್ನ ಜನ್ಮಕ್ಕೆ ಕಾರಣನೇ ಒಬ್ಬ ಬ್ರಾಹ್ಮಣ ಗೊತ್ತುಂಟ. ಏನಂತೆ? ನನ್ನ ಅಪ್ಪ ಅಲ್ವಮ್ಮ ನನಗೆ ಅಪ್ಪ. ನಿನ್ನ ಅಪ್ಪನೇ. ಒಂದು ಕಾಲದಲ್ಲಿ ನಮಗೆ ಮದುವೆ ಆಗಿ ತುಂಬಾ ವರ್ಷಗಳಾಗಿತ್ತು, ಮಕ್ಕಳೇ ಆಗಿರ್ಲಿಲ್ಲ. ಚಿಂತೆ ಮಾಡ್ತಾ ಇದ್ದೆ. ಅವಾಗ ಒಬ್ಬ ಬ್ರಾಹ್ಮಣರು ಬಂದು ಗಿರೀಶನ ಅಂತ ಏನಮ್ಮ ಚಿಂತೆ ಅಂತ ಕೇಳಿದ್ದೆ. ನಾನು ವಿಷಯವನ್ನು ಹೇಳಿದೆ. ಯೋಚನೆ ಮಾಡಬೇಡ, ಮಕ್ಕಳಾಗ್ತದೆ, ನಾನಿದ್ದೇನೆ ಹೇಳಿದ್ರು. ನಿಮ್ಮ ಕುಟುಂಬಕ್ಕೆ ನಾಗದೋಷ ಉಂಟು, ನಾಗದೋಷವನ್ನು ಪರಿಹಾರ ಮಾಡಿದ್ರೆ ನಿಮಗೆ ಮಕ್ಕಳಾಗ್ತದೆ ಅಂತ ಹೇಳಿದ್ರು. ಅವರು ಬಂದು ಹೋದದ್ದು 9 ತಿಂಗಳಲ್ಲಿ ನಿನ್ನ ಜನ. ನಾನು ಈಗ ಇಲ್ಲಿ ಈ ಹೊತ್ತು ಹೀಗೆ ಕಾಣಿಸಿಕೊಡ್ಲಿಕ್ಕೆ ನೋಡ್ರೇ ಕಾರಣವ. ಯಾವ ಕಾರಣಕ್ಕೂ ಬ್ರಾಹ್ಮಣರನ್ನು ಬೈಬೇಡ. ಅಕ್ಕ ಸಿಕ್ಕಿದ್ರಲ್ವಾ? ಎಷ್ಟು ಅವಸರದಿಂದ ಓಡೋಡ್ಕೊಂಡು ಬಂದಿದ್ದೆ ನೀನು. ಕುಡಿಯೋದಕ್ಕೆ ಏನ್ ಬೇಕು ನಿನಗೆ? ತಿನ್ನೋದಕ್ಕೆ ಏನ್ ಬೇಕೆ? ಅಯ್ಯೋ, ನೀನು ನಿಂತೆ ಮಾತಾಡಿಸ್ತೇ. ಬಾ ಕುತ್ಕೊಳ್ಳೆ. ಅಯ್ಯೋ ಅಲ್ಲ, ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಒಂದು ತಿಂಗಳು ಇಲ್ಲಿ ಇದ್ದು ಹೋಗಿ ನೀನು. ತಂದಿದ್ದಾರ ನೋಡಿ ಅಂತೆ. ಚಂದ್ರಾವಳಿ ಏನು? ನಿನ್ನನ್ನು ಕಾಣಬೇಕಿನಂತಹ ಅವಸರದಿಂದ ಓಡೋಡಿ ಬಂದವಳು. ನನ್ನವರಲ್ಲಿಯೂ ನಾನು ಹೇಳಿಲ್ಲ. ನೀನು ಯಾವಾಗಲೂ ಗಮನಿಸಿರಬಹುದು, ನಾನು ಒಬ್ಬಳೇ ಬರುವವಳಲ್ಲ, ಸಖೀವ್ರಾತವನ್ನೆಲ್ಲ ಸೇರಿಸಿಕೊಂಡೇ ನಾನು ಬರುವವಳು. ಹಿಂದೆ ಮುಂದೆ ಯಾರಿಲ್ಲ ಅಂದ್ರೆ ಉಟ್ಟ ಬಟ್ಟೆಯಲ್ಲಿ ಓಡೋಡಿ ಬಂದ ಬ್ರಾಹ್ಮಣರು ಆಡುವಂತಹ ಮಾತನ್ನು ಕೇಳಿ ನಾನು ಕಾಣಬೇಕಿರುವಂತಹ ಆಸೆಯಿಂದ ಓಡೋಡಿ ಬಂದದ್ದು. ಹೌದೇ? ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಬೇಕು. ನೀವು ಅಂದ್ರೆ ಏನು ಹಿಂದೆ ತಿರುಗಿ ನೋಡುದು? ಹೋಗ್ತೇನೆ ಅಂತ ಹೇಳಿ ನೋಡಿ ಆಯ್ತಲ್ಲ, ಮನೆಯನ್ನು ಸೇರಿಕೊಳ್ತೀನಿ. ನಿಜ
ಇಲ್ಲಿವರೆಗೆ ಬಂದು ನೀನೀಗ ಓಡಿ ಹೋಗುದಾ? ನಾನು ಹೋಗ್ಲೇಬೇಕು. ನಿಲ್ಲುದಿಲ್ವೇ ನೀನು? ಆಹಾ, ನೋಡಿ ಅತ್ತೆ, ಅವಳು ನಾನು ನಿಲ್ಲಿ ಅಂತ ಹೇಳಿದ್ರು ಅವಳು ನಿಲ್ಲುದಿಲ್ಲ ಅಂತ ಒಂದು ಹೇಳಬಾರ್ದ ನೀನು? ಕೊಡದೆ ರಾತ ನೀನೇನು ನಮ್ಮ ಮನೆಗೆ ಬಂದದ್ದ? ಮನ ಒಳಗೆ ಬಂದದ್ದ? ಯಾಕೆ? ಅಪರೂಪಕ್ಕೆ ಬಂದಿದ್ದಿ, ಒಂದು 10 ನಿಮಿಷ ಅದು ಇದ್ದು ಹೋಗು. ಇಲ್ಲದೆ ಆಗುದಿಲ್ಲ. ಹಠವೇ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಹೇಳಿದ ಮೇಲೂ ನಿನಗೆ ಆಗುದಿಲ್ಲ. ಏನಾಗಬೇಕು ಹೇಳು? ಅಲ್ಲ, ನೀವೇನೋ ಹೆಂಗಸರು, ಆದ್ರೆ ಮನೆಯಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಒಬ್ಬರು ಯಜಮಾನ್ರಂತ ಇಲ್ವಾ? ನೋಡಿದ್ರಿ ಅತ್ತೆ, ಹೇಳುವವರು ಹೇಳಬೇಕಲ್ಲ. ನಾವು ಹೆಣ್ಣೆ ಹೆಂಗಸರು. ಹೌದು, ನಾವು ಹೇಳಿದವರಿಗೆ ಅದು ಸರಿಯಾಗಿ ಸರಿಯಾಗಿ ಮನೆ ಯಜಮಾನ ಈಗ ಮಗ ಇನ್ನ ಅತ್ತಿಗೆಮ್ಮ ಬಂದಿದ್ದಾರೆ, ಅವರು ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಅವರನ್ನು ಒತ್ತಾಯ ಮಾಡಿ ನಿಲ್ಲಿಸು. ಅಲ್ಲ, ಹೋಗುವವರನ್ನು ಮತ್ತೆ ನಿಲ್ಲಿಸೋದು ಹೇಗಪ್ಪ? ಮನೆಗೆ ಬಂದ ನೆಂಟರನ್ನ ಹಾಗೆ ಕಳಿಸಬಾರ್ದು. ಒಂದು 4 ನಿಮಿಷ ಇದ್ದು ಹೋಗ್ಲಿ ಹೇಳು. ಅತ್ತಿಗಮ್ಮ, ಏನು ನಿಮಗೆ ಹೋಗ್ಲೇಬೇಕಾ ಇವತ್ತು? ನನಗೆ ಹೋಗ್ಲೇಬೇಕು. ಹೋಗ್ಲೇಬೇಕು? ಹೌದು. ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಗುದಿಲ್ಲ. ಹಾಗಿದ್ರೆ ಹೋಗಿ. ಆಯ್ತು. ನೋಡಿ ಅತ್ತೆ, ಅಲ್ಲ, ಹೋಗ್ಬೇಕು ಯಾಕೆ, ನಿಲ್ಲಬೇಕು ಅಂತ ಹೇಳಿದ್ರೆ ಏನಾಗಬೇಕು ಅದನ್ನು ಕೇಳಿ. ಅವರು ಅನಿವಾರ್ಯ ಅಲ್ವಾ? ಅನಿವಾರ್ಯ ಅದು, ನಾವು ನಿಲ್ಲಿಸಬೇಕು. ಅವರಿಗೆ ಅಲ್ಲಿಗೆ ಹೋಗದೇ ಇದ್ರೆ ಏನಾದ್ರೂ ಒಂದು ಅಲ್ಲ, ಬಲವಂತಕ್ಕೆ ಒಪ್ಪುದು ಬೇಡ. ಸುಮ್ಮನೆ ಯಾಕೆ ನೀವು ಯಾಕೆ ಒತ್ತಾಯ ಮಾಡುದು ಯಾಕೆ? ಅತ್ತಿಗಮ್ಮ, ಏನು ಒಂದು ಮಾತಾಡಿದ್ರೆ ಮತ್ತೊಂದನ್ನು ನನ್ನ ಅಮ್ಮನೇ ನನಗೆ ಹೇಳಿಕೊಡ್ಬೇಕು ಬಿಟ್ಟರೆ ನಾನು ಬೇಕು ಅಂತಲೇ ಮಾತಾಡುವುದಲ್ಲ. ಹೌದು ಹೌದು, ನನಗೆ ಮೊದಲಿಂದಲೂ ಹೆಂಗಸರಲ್ಲಿ ಮಾತಾಡಿ ಅಭ್ಯಾಸವೂ ಇಲ್ಲ. ಇದು ಹೆಚ್ಚು ಕಡಿಮೆ ಆದರೂ ನೀವು ಸುಧಾರಿಸಿಕೊಳ್ಳಿ. ಯಾವುದದು? ಅಲ್ಲ, ಮಾತಿನಲ್ಲಿ. ಇದು ನೀವು ಹೋಗಲೇಬೇಕು ಅಂತ ಹೇಳ್ತೀರಲ್ಲ, ಹೌದು, ಅದು ಯಾಕೆ? ಇಲ್ಲಿ ನಿಲ್ಲುವುದಕ್ಕೆ ನಿಮಗೆ ಏನು ಕೊರತೆ? ಇಲ್ಲಿ ನಿಲ್ಲಬಾರದು ಅಂತ ನಿಮಗೆ ಕಾಣುವುದು ಯಾಕೆ ಹೇಳಬಹುದೇ? ನಾನು ಹೋಗಲೇಬೇಕು ಅಂತ ಹೇಳುವುದಕ್ಕೆ ಬಲವಾದಂತಹ ಉದ್ದೇಶ ನನ್ನವರಲ್ಲಿ ಹೇಳಿ ಬರಲಿಲ್ಲ. ಮತ್ತೇನಲ್ಲ, ಪ್ರೀತನು ಅರೆಗಳಿಗೆಯೂ ನಾನು ಬಿಟ್ಟಿದ್ದವಳಲ್ಲ. ಎಂತದು? ಪ್ರೀತನನ್ನು ಅರೆಗಳಿಗೆಯೂ ಬಿಟ್ಟಿದ್ದವಳಲ್ಲ. ಪ್ರೀತನ ಬಿಟ್ಟಿದ ಪ್ರೀತನ ಬಿಟ್ಟಿದ ಹೆಜ್ಜೆಗಳನ್ನು ನೋಡಿ ನನ್ನ ದೃಷ್ಟಿ ಹೇಗಿದ್ದಿ? ಆ ಹೆಜ್ಜೆ ಹೆಜ್ಜೆ ಎಲ್ಲ ನಿನ್ನ ಮಾವ ಇದ್ದಾಗ ಅವರಿಗೆ ಉರುಪಾದ್ರೆ ಹೀಗೆ ಕುಣಿತಾರೆ. ಆ ಹುಡಿ ಹೆಜ್ಜೆಗಾರದ ಹುಡಿ ಹೆಜ್ಜೆ ಎಲ್ಲ ನಾಡ್ರದ್ದು ಇಡೀ ಹೆಜ್ಜೆ ಅದು ನನ್ನ ಅಪ್ಪಗೇನೋ ಇಡೀ ಹೆಜ್ಜೆ ಹುಡಿಯಾದದ್ದು ಬಂದದ್ದು. ತಿರುಗುವುದೇ ನೋಡಿದ್ರೆ ಗೊತ್ತಾಗ್ತದೆ. ಇದು ಅತ್ತಿಗಮ್ಮ, ಏನು ನಿನಗೆ ಇಲ್ಲಿ ನಿಲ್ಲುವುದಕ್ಕೆ ಆಗದೇ ಇದ್ದದ್ದು ನಿನ್ನವರಿಲ್ಲ. ಹೌದು, ನಿನ್ನವರನ್ನು ಬಿಟ್ಟು ನೀನು ಅರೆಕ್ಷಣವೂ ನಿಂತದ್ದಿಲ್ಲ, ಆಗುವುದೇ ಇಲ್ಲ ಅಂತ. ನೀನು ಎಲ್ಲಿ ನಿಲ್ಲಬೇಕಾದ್ರೂ ನಿನ್ನ ಯಜಮಾನರು ಬೇಕು, ಅಗತ್ಯವಾಗಿ ಬೇಕು ಅಂತ. ಏನಾಯ್ತು? ನೀನು ಅದಕ್ಕೆಲ್ಲ ಆಲೋಚನೆ ಮಾಡಬೇಕಾ? ಅಂದ್ರೆ ಒಂದು ದಿವಸದ ಮಟ್ಟಿಗೆ ನಾನಿದ್ದೆ. ಏನು? ಒಂದು ದಿವಸದ ಮಟ್ಟಿಗೆ ನಾನಿದ್ದೇನೆ. ಏನೇನು ಸುರಿದೆಯೋ ಬಾಬಾ, ಏನೇನು ಸುರಿದೆಯೋ. ಪ್ರೀತನ ಬದಲಿಗೆ ನಾಲಿಗೆ ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ನೀನು ಮಾತನಾಡಿದೆಲ್ಲ ಬದಲಿಗೆ ಸಂಸ್ಕಾರ ವಿಹೀನ. ನಿನ್ನಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ. ಭಾವ
ಸಹಿಸಿಕೊಂಡು ಇಲ್ಲಿ ಅರಕ್ಷಣವಿರುವುದಿಲ್ಲ. ಹೊರಟೆ, ಸಿಟ್ಟು ಶಾತವ ಮಾಡು ರಾಧಾ ಸಿಟ್ಟು ಶಾತ ಮಾಡು ಮನದಿ ಬಿಡು ಮನದ ವರ್ಮ ಸಿಟ್ಟು ಶಾತವ ಮಾಡಿ ಬಿಡು ಮನದ ವರ್ಮ ಇಷ್ಟು ನಿರ್ಣಯದೊಳಗೆ ಯಜಿಸುವರೆ ನಮ್ಮ ತರಣ ಮೂಢನು ಇವ ಅರಿಯದಾಡಿದನು ತರಣ ಮೂಢನು ಇವ ಅರಿಯದಾಡಿದನು ಮರೆದು ಕಳೆಗಿಲ್ಲವನು ಅರಿತವಳು ನೀನು ಬಿಡು ಮನದವನು ಮಾಡು ಕೇಳಿದ್ರೆ ಮತ್ತೇನಿಲ್ಲ. ಏನೋ ನಾವೆಲ್ಲ ಮನುಷ್ಯರು, ನಮ್ಮ ಕರ್ಮ ದೃಷ್ಟಿ, ನಿನ್ನದು ಮಾಯಾ ದೃಷ್ಟಿ, ಏನಿದ್ದರೂ ತಪ್ಪು ದೋಷಗಳನ್ನೆಲ್ಲ ದೂರ ಮಾಡಿ ಶಾಂತರಾಗಬೇಕಮ್ಮ. ನಿಮ್ಮ ಕಣ್ಣಿಗೆ ನಾನು ಏನು ಹೇಗೆ ಕಾಣಿಸ್ತೇನೆ? ಓ ಹೇಗೆ ಕಾಣಿಸ್ತೇನೆ ನಾನು? ಮುಟ್ಟಬೇಡಿ ನೀವು. ಸಿಟ್ಟಿನಲ್ಲಿ ನಿನ್ನ ಮುಖ ನೋಡುವಾಗ ಚಂಡಿ ಚಾಮುಂಡಿಯಾಗಿ ಕಾಣಿಸ್ತಾರೆ. ಚಂಡಿ ಚಾಮುಂಡಿ. ಸಿಟ್ಟು ಮಾಡಬೇಡಮ್ಮ, ಏನೋ ನನ್ನ ಮಗ. ಇಂತಹ ಮಾತುಗಳನ್ನು ಕೇಳುವಾಗ ಚಂಡಿಯೂ ಆಗುತ್ತದೆ, ಚಾಮುಂಡಿಗೂ ಆಗುತ್ತದೆ. ಏನು ನನ್ನ ಮಗ ಮೂಢ ಮೂಢ. ಅವನಿಗೆ ಯಾರಲ್ಲಿ ಹೇಗೆ ಮಾತಾಡಬೇಕು, ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಿರುವುದಿಲ್ಲ. ಅವನ ಮಾತನ್ನೆಲ್ಲ ಹೊಟ್ಟೆಯಲ್ಲಿ ಹಾಕಿ ಶಾಂತರಾಗ ಮಗನ ಶಾಂತರಾಗ ಸಮಾಧಾನ ಮಾಡ್ಕೊತ ಸಮಾಧಾನವಂತ ಶಾಂತರಾಗಬೇಕು. ಆದ್ರೆ ನಾನು ಆ ಬಗ್ಗೆ ಆಲೋಚನೆ ಮಾಡುವುದನ್ನು, ಈ ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಹಾಕತ್ತೆ ಬರೆ ಹಾಕುದು. ನಿಮಗೆ ಜ್ವರ ಬಂದ್ರೆ ಕೋಣಕ್ಕೆ ಹಾಕ್ಬೇಕು. ಅದೇ ಹಾಕತ್ತೆ. ಯಾಕಂತೇಳಿ ಆತರ ಹತ್ರ ಹೋಗುದು ಅದೇ ಅಲ್ವಾ? ಅಯ್ಯೋ, ನಾನು ಹಾಗೆ ಹೇಳಿದ್ದಲ್ಲ. ತಪ್ಪು ಮಾಡಿದ್ದವರು ಕ್ಷಮೆ ಕೇಳುತ್ತಾ ಇರುವುದು ನೀವು. ಅದು ಯಾವ ನ್ಯಾಯ ಅಂತ ಕೇಳಿ. ತಪ್ಪು ಮಾಡಿದವರಿಗೆ ಕ್ಷಮೆ ಕೇಳಿ ಹೇಳಿ. ನಾನು ಬರುವುದಿಲ್ಲ. ನಾನು ಮಾತಾಡಿದ್ರೆ ಹೆಚ್ಚಾಗ್ತದಲ್ಲ. ಮಾತಾಡುವ ಹೆಚ್ಚಾಗ್ತದಲ್ಲ, ಮಾತಾಡುವ ಹಾಗೆ ಮಾತಾಡಬೇಕು. ನೀನೀಗ ನಿನ್ನ ಅತ್ತಿಗೆ ಮನೆಯಲ್ಲಿ ಹೇಳಿದ್ದೇನು? ನಾನೇನು ಹೇಳಿದ್ದೆ? ಗಂಡನ ಬದಲಿಗೆ ನಾನಿದ್ದೇನೆ ಅಂತ ಹೇಳ್ತೀಯಲ್ಲ, ಹೌದು, ಇದು ತಪ್ಪಲ್ಲ. ಅಮ್ಮ ಅತ್ತಿಗೆಮ್ಮ ಏನು ಅಂತ ಹೇಳಿದ್ದು? ಅದೇ ಮನೆಯಲ್ಲಿ ಯಜಮಾನ ಇಲ್ಲದೆ ಇದ್ರೆ ನಾನಿರುವುದಿಲ್ಲ ಅಂತ. ಹೌದು, ಇವತ್ತಿನ ಮಟ್ಟಿಗೆ ಈ ಮನೆ ಯಜಮಾನ ನಾನು ಅಂತ ಹೇಳಿದ್ದಮ್ಮ. ನಾನು ನಿನ್ನಲ್ಲಿ ಕೇಳ್ತೇನೆ, ಯಾರಾದ್ರೂ ಒಬ್ಬ ಯುವಕ ಬಂದು ನಿನ್ನ ಹತ್ರ ಹೇಳ್ತಾನೆ, ನೀನಿಲ್ಲದಾಗ ನಿನ್ನ ಹೆಂಡತಿಯ ಬಳಿ ನಾನಿರ್ತೇನೆ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಚೂರಿ ಹಾಕೇನೆ ಅವನಿಗೆ ನಾನು. ಹೌದಾ? ಬೇಡ, ಒಬ್ಬ ಪ್ರಾಯದ ವ್ಯಕ್ತಿ ಬರ್ತಾನೆ, ಹೇಗೂ ನಿಮ್ಮ ಅಪ್ಪ ಇಲ್ಲಲ್ಲ, ನಿನ್ನ ಅಮ್ಮನ ಬಳಿ ನಾನಿರ್ತೇನೆ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಅದು ನಿನ್ನ ತೀರ್ಮಾನ. ಅಲ್ಲಿಗಾವಾಗ ಹಾಗೆ, ಇಲ್ಲಿಗಾವಾಗ ಹೀಗೆ. ಅವಳು ನನ್ನ ಹೆಂಡತಿ, ನೀನು ತಾಯಿ. ನೋಡು, ಏನೇ ಆಗಲಿ ನೀನು ಹೇಳಿದ ಮಾತು ತಪ್ಪು, ನನ್ನದು ಅಪರಾಧ ಆಯ್ತು, ತಪ್ಪಾಯ್ತು ಅಂತ ಕ್ಷಮೆಗಳು. ಅಮ್ಮ ಕ್ಷಮೆ ಕೇಳಬೇಕಮ್ಮ. ಕಾಲು ಹಿಡಿಬೇಕಮ್ಮ. ಕಾಲು ಹಿಡಿದು ಕ್ಷಮೆ ಕೇಳು. ಅಮ್ಮ ಸ್ವಲ್ಪ ಸೀರೆ ಎತ್ತಲಿಕ್ಕೆ. ಕಾಲು ಹಿಡಿಯೋದಕ್ಕೆ ಸೀರೆ ಎತ್ತುದಂತ ನನಗೆ ಕಾಣ್ತದ ಕಾಲು. ನೋಡು, ನಿನಗೆ ಕಾಲು ಕಾಣುವುದು ಬೇಡ. ಓ ಅಲ್ಲಿ ಹೋಗಿ ಕಾಲು ಇದೆ ಅಂತ ತೀರ್ಮಾನ ಮಾಡಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ತಪ್ಪಾಯ್ತು ಅಂತ ಹೇಳಿ. ನೋಡಿ ಅತ್ತೆ, ಅವರ ಕಾಲನವರು ಹಿಡ್ಕೊಳ್ಳು. ಯಾವ ಕರ್ಮಕ್ಕೆ ಮಾಡಿ? ನಿನ್ನ ಕಾಲಲ್ಲ, ಅವಳ ಕಾಲು. ಅಲ್ಲಿ ಬಾಯಲ್ಲಿ ಹೇಳು. ಅತ್ತಿಗಮ್ಮ ಹೆಚ್ಚು ಕಡಿಮೆ ಆಗಿದ್ರೆ, ಕಡಿಮೆ ಆಗಲಿಲ್ಲ ಹೆಚ್ಚೇ ಆಗಬೇಕು.
ನಾನು ಬೇಕು ಅಂತ ಮಾಡಿದ್ದಲ್ಲ. ಮತ್ತೆ ಹೇಳಿ ಮಾಡಿದ್ದ ಅಲ್ಲ, ಅದು ಬೇಡ ಅಂತ ಇದ್ರೆ ಕ್ಷಮಿಸಿ ಬಿಡಿ ಅತ್ತಿಗೆ ಅಮ್ಮ. ಇಲ್ಲ ಅತ್ತೆ, ನನಗಿವರ ಮಾತಿನ ಮೇಲೆ ಭರವಸೆ ಎನ್ನುವುದು ಬರುವುದಿಲ್ಲ. ಇಲ್ಲಿ ಆದ್ರೂ ನಾನು ಹಾಗೂ ಚಂದ್ರಾವಳಿ ಕೋಣೆಲಿರುವಂತಹ ಸಂದರ್ಭ ಒಂದು ವೇಳೆ ಬಂದ್ರೆ ಏನು ಮಾಡುವುದಕ್ಕೆ ಒಂದು ಶಪಥ ಮಾಡು, ಶಪಥ ಭರವಸೆ ಭರವಸೆ ಇತ್ತು. ಉದರವರೆಂದು ಬರೆನು ಮಾತನಾಡೇನು ಒಳಗೆ ಬಂದರೆ ಜಾತಿ ನಂಬುಗೆಯ ನೀವಿಬ್ಬರು ಏಕಾಂತದಲ್ಲಿರುವಾಗ ಅವರು ಬಂದೇರು ಎನ್ನುವಂತಹ ನಿನ್ನ ಅಪವಿಶ್ವಾಸಕ್ಕೆ ನಾ ಹೇಳುವ ದೃಢವಾದಂತಹ ಪ್ರಮಾಣ ವಚನವನ್ನು ಕೇಳು. ಏನದು? ಒಂದು ವೇಳೆ ನಾನು ನಿಮ್ಮ ಏಕಾಂತವನ್ನು ಭಂಗಗೊಳಿಸಿದೆ ಅಂತಾದ್ರೆ ಅಪ್ಪಳಿಗೆ ಹುಟ್ಟಿದವನಲ್ಲ. ಮಾತು ಅಂತ ಹೇಳಿದ್ರೆ ಇದು ಎಂತದು ಶಹಬ, ಮೊದಲೇ ಗುಸುಗುಸಿಲು. ಮಗ ಮೊದಲೇ ಊರಿನಲ್ಲಿ ಗುಸು ಗುಸು ಉಂಟು. ಹೇಗೆ? ಅದನ್ನು ಇದು ಮಾಡುವುದು ಬೇಡ. ಅದನ್ನು ಸತ್ಯ ಅಂತ ಮಾಡಿದ ಹಾಗೆ ಆಗ್ತದೆ. ಬೇರೆ ನೋಡತ್ತೀಗಮ್ಮ, ನನಗೆ ಹತ್ತಿಲ್ಲ ಹಲವಿಲ್ಲ, ಇರುವುದು ಒಂದೇ ಒಂದು. ಅದು ಇಲ್ಲ ಅಂತ ಆದ್ರೆ ಮತ್ತೆ ಅದು ಇಲ್ಲ. ಯಾವುದ್ರ ಬಗ್ಗೆ ಹೇಳುದು? ಹೆತ್ತ ತಾಯಿ, ಹೊತ್ತ ಭೂಮಿ, ಹುಟ್ಟಿಸಿದ ಅಪ್ಪ, ನನ್ನ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಇವಳೊಬ್ಬಳೇ ಇರುವುದು. ಇವಳ ತಲೆ ಮೇಲೆ ಕೈಯಲ್ಲಿ ಹೋಗ್ತೇನೆ. ನಾ ಬರುವುದಿಲ್ಲ, ನಾ ಬರುವುದಿಲ್ಲ, ನಾ ಬರುವುದಿಲ್ಲ. ಕೈರಲ್ಲ ನಂಬಿಕೆ ಆದಿ ಕೂತ್ಕೊಳ್ಬಹುದಲ್ವ ರಾಜ? ಆದಿ ಒಳಗೆ ಪಕ್ಕೆ ಬಂದರು. ಏನಾದ್ರು ಅತ್ತೆ ಗಸೆ ಗಸೆ ಪಾಯಸ, ಗಸ ಗಸ ಅವಳಿಗೆ ಉಪ್ಪಿಟ್ಟು ತುಂಬಾ ಇಷ್ಟ. ಗಸ ಗಸ ಆಯ್ತು ಆಯ್ತು. ಮತ್ತೆ ಗೋಡಂಬಿ ದ್ರಾಕ್ಷಿ ಎರಡು ಹೆಚ್ಚಿಗೆ ಹಾಕಿ. ಒಳಗೆ ಶಪಥ ಮಾಡಿದ್ದೇನು, ನಾನು ಒಳಗೆ ಹೋಗುವುದಿಲ್ಲ. ಒಳಗೆ ಬಂದ್ರೆ ಅಮ್ಮನ ಹಾಳೆ ಉಂಟು. ನೀನು ಮತ್ತೆ ಹೋಗ್ತಾ ಇದ್ದೀನಿ. ಚಾಪೆ ಉಂಟಮ್ಮ, ಚಾಪೆ ಇರ್ಲಿ, ಅವಳು ಒಳಗೆ ಇರ್ಲಿ. ನಿನಗುಂಟ, ನೀನು ಅಲ್ಲಿ ಜಗಲಿಯಲ್ಲಿ ಮಾಡ, ನಾನು ಜಗಲಿಯಲ್ಲಿ ಮಾಡುತ್ತೇನೆ, ನೀನು ತುಳಸಿ ಕೆಲಸ ಮಾಡ. ನನಗೆ ಚಳಿಯಾಗುವುದಿಲ್ಲಮ್ಮ. ಅಲ್ಲಿ ಗೋಣಿ ಉಂಟು, ಅದನ್ನು ಹೊತ್ತುಕೋ. ಅಯ್ಯೋ, ಆ ಗೋಣಿ ನಾಯಿ ಮಾಡ್ಬೋದಲ್ಲ, ಅದು ಅದರ ಒಟ್ಟಿಗೆ ಬರ್ತಾನೆ. ಇಬ್ಬರು ಒಟ್ಟಿಗೆ ಹೊತ್ತುಕೊಂಡು ಮಾಡಿ. ಬೆಳಿಗ್ಗೆ ಆಗುವುದಿಲ್ಲಮ್ಮ, ಹಸಿವು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಸಿವು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟು ಉದ್ದಮ್ಮ ಕತ್ತಲೆ. ಅದೇ ನಾನು ಕೂಡ ಆಲೋಚನೆ ಮಾಡಬೇಕು. ಅಮ್ಮ ಯಾಕೆ ಬೆಳಗಾಗುವುದಿಲ್ಲ? ಆಕಳಿಗಿರಿಸಿದ ಅಕ್ಕಚ್ಚನ್ನೆಲ್ಲ ಕುಡಿದಾಯ್ತಾ? ಗಟ್ಟಿ ಆಯ್ತಲ್ಲ? ಗಟ್ಟಿಲ್ಲಮ್ಮ. ಹೌದಾ? ಏನಿದು ಹೊಟ್ಟೆಯಲ್ಲಿ ತಲೆ ತಿರುಗುತ್ತಾ ಉಂಟಮ್ಮ. ಕೆಲಸ ಮಾಡು, ನಾನು ಆಚೆ ಮನೆ ದೀಪ ಇಟ್ಕೊಂಡು ಹೋಗಿ ಗರಗ ಅದು ಆ ಮನೆಯಲ್ಲಿ ಆದ್ರೆ ಇಲ್ಲಿಯೂ ಆಗುದಿಲ್ವಮ್ಮ. ಅದು ಒಂದು ಕೆಲಸ ಮಾಡುವ, ಒಂದು ರಂಗನಾಯಕ ಉದಯರಾಗ ಹೇಳ್ತೇನೆ, ಆವಾಗ ಒಂದು ಬೆಳಗ್ಗೆ ಆಗ್ತದೆ ನೋಡಿ. ನೀನು ಹೇಳಪ್ಪ. ರಂಗನಾಯಕ ರಾಜೀವ ರಮಣನಿ ಬಿಡಗಾಡಿ ಅಂಗನೇನ ಕುಣಿತ ಮದಿಯನಿಸುವಳು ಶೃಂಗಾರದ ನಿದ್ರೆ ಸಾಗಿನುತ್ತ ಶ್ರೀರಂಗನಾಯಕ ಗಾಜೀವನು ರಮಣನಿ ಬೆಳಗಾಡಿ ನಿದ್ರೆ ಸಾಗಿನುತ್ತ ಹೇಳುತ್ತ
ನಿನಗೆ ಅಲ್ಲಿಗೆ ಯಾರು ಕಳಿಸ್ತಾರೆ? ಚಂದಗೋಪ ಅಂದ್ರೆ ಯಾರು? ನಿನಗೆ ಕಣ್ಣು ಕಾಣೋದಿಲ್ಲ, ನಿನಗೆ ದೃಷ್ಟಿ ಸರಿ ಇಲ್ವಾ? ಹೌದು. ನಿನಗೆ ಮಂಡೆ ಸರಿ ಇಲ್ವಾ? ಇಲ್ಲಿ ಕೂತದ್ದು ನಾವಿಬ್ಬರು, ಆಗಲ್ಲ. ನಿನಗೆ ಸ್ತ್ರೀಲಿಂಗ ಪುಲ್ಲಿಂಗ ಗೊತ್ತಾಗುದಿಲ್ವಾ? ಅದೇ. ಗಂಡ ಹೆಣ್ಣಿನ ಪರಿಚಯ ಅದೇ ಸಿಗ್ತದೆ. ನನಗೆ ಗೊತ್ತಾಗ್ಲಿಲ್ಲ. ಹಿಂದೆ ನೋಡುವಾಗ ಜಡೆಯ ಇಬ್ಬರಲ್ಲಿ ಜುಟ್ಟು ಉಂಟು, ಜುಟ್ಟು ಅಲ್ವಾ? ಹೌದಾ ಹೌದಾ? ನಾಚಿಕೆ ಅಲ್ಲ, ನಿನ್ನ ಕಿವಿ ನೋಡಿದ್ರೆ ನೀನೆಲ್ಲಿ ಆದ್ರೂ ಸಂತೆಯಲ್ಲಿ ಮಂಡಕ್ಕಿ ಮಾಡ್ತಿದ್ಯಾ? ಎಂತದ್ದು? ಯಾರು ಹೇಳಿದ್ದು? ಮತ್ತೆ ಇಂಥದ್ದು ಅದು ನಾವು ಮಾಡ್ತೇವೆ. ಇದು ನಾವು ಏನು ಮಾಡ್ತೇವೆ? ಹಾ. ಏ ನಾಚಿಕೆ, ಏ, ಮಾನ ಕೆಟ್ಟವ, ಮರ್ಯಾದೆ ಕೆಟ್ಟವ, ಎಲ್ಲ ಬಿಟ್ಟವ. ಏ ಚಂದಗೋಪ, ನಾನೇ ಯಾಕನ್ನೋದು? ಲಂಡಿ ಮುಸ್ಕಿ ನಿಸ್ತಾ ಬಾಳು ಲಂಡಿ ಮುಸ್ಕಿ ಲಂಡಿ ಮುಸ್ಕಿ ನಿಸ್ತಾ ಬಾಳು ಹೆಂಡ ನೀನು ಈಗಲೂ ಕಂಡವರ ಮೋಜಿ ಕಿತ್ತು ಹೊರಗೆ ಬಂದಿದ್ದಾನೆ ನೋಡ. ಅಂಟಿ ಬುಸ್ಕಿ. ಅದು ಎಂಥದ್ದು? ಅಮ್ಮ ನೀ ಕೇಳಮ್ಮ, ಅದು ಎಂಥದ್ದು? ಇಲ್ಲಿ ಬಾ, ಈಚೆ ಬಾ. ನಮ್ಮ ಅಮ್ಮ ನೋಡಿ ಆ ಶಬ್ದಕ್ಕೆ ಸರಿ ವ್ಯಾಖ್ಯಾನ ಕೊಟ್ಟು ಬಂದ. ಲಂಡಿ ಅಂದ್ರೆ ಎಂಥದ್ದು? ಪುಸ್ಕಿ ಅಂದ್ರೆ ಎಂಥದ್ದು? ಲಂಡಿ ಅಂದ್ರೆ ಬುಸ್ಕಿ, ಬುಸ್ಕಿ ಅಂದ್ರೆ ಲಂಡಿ. ಎರಡು ಒಂದೇ. ಅದು ಅವನೇ. ಎರಡು ಅವನೇ. ಯಾಕೆ ಅಂತ? ಅದೇ ನಾನು ಲಂಡಿ ಪುಸ್ಕಿ ಯಾಕೆ ಅಂತ? ಅದೇ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನೀನು ಲಂಡಿ, ನೀನು ಪುಸ್ಕಿ. ಹೆಂಡತಿಯನ್ನು ಒಳಗೆ ಇಟ್ಟಿದ್ಯಲ್ಲ, ಯಾರಿದ್ದಾರೆ? ಎಂತ ಆಹಾರ ಮಾಡ್ತಿದ್ದಿ? ಯಾರು ಒಳಗೆ ಯಾರಿದ್ದಾರೆ? ಒಳಗೆ ಚಂದ್ರಾವಳಿ ಮತ್ತು ರಾಧೆ ಒಟ್ಟಿಗೆ ಇದ್ದಾರೆ. ಚಂದ್ರಾವಳಿ ಮತ್ತೆ ರಾಧೆ ಇದ್ದಾರೆ. ಮತ್ತೆ ಇದು ಯಾರು? ಇದು ಯಾರು? ಪ್ರಯತ್ನ ಇದು ಯಾರು? ನೀನು ಒಳಗಿದ್ದವನು ಹೊರಗೆ ಒಳಗೆ ನಾನು ಹೊರಗಿನ ಬಂದಷ್ಟೇ. ಈಗ ಮನೆಯಿಂದ ಬಂದವಳಿಗೆ ನಾನು ಮತ್ತೆ ಬರುವುದಷ್ಟೇ. ಹೌದಷ್ಟೇ. ಒಳಗೆ ರಾಧೆ ಇದ್ರಲ್ಲ, ಮತ್ತೆ ಎಂತ ನೋಡು ನೋಡು ನೋಡು. ಮಗಳು ಮಗಳು ಮೋಡಿ ನಿಂತನು ಈಗ ಸಿರಿದು ಬಂದವರ ಗೊತ್ತಿನ ಮಗ. ಯಾರಿದ್ದದ್ದು ಒಳಗೆ? ಹೊಗಳುವಾಗ ತಾನೇ ತೋರಿಸ್ತಾ ಇಲ್ಲೋ? ಅಷ್ಟೇ. ಅಲ್ಲ, ಹೌದೇನೆ? ಏನಂತೆ? ನೀನು ಮತ್ತೆ ರಾಧೆ ಒಳಗಿದ್ದಕ್ಕಲ್ವ? ಹೌದು. ಇದು ರಾಧೆಯವರು ಮನೆಯಿಂದ ಬಂದದಂತೆ. ಒಳಗೆ ರಾಧೆಯ ಜೊತೆ ಹೋದವಳು ಈಗ ಅವಳ ಒಳಗಿಂದ ಬರ್ತಾ ಇದ್ದಾಳೆ. ನನಗೆ ಆಗಲೇ ಅನುಮಾನ ಇತ್ತು. ಅಕ್ಕ ಇವಳು ಅಪ್ಪೆ ಹಿಡಿಯುವಾಗಲೇ ಅನುಮಾನ ಇತ್ತು. ಅದೇಂತದ್ದು ಅಂತ ಹೇಳು. ಹೊಗಳದೇ ಇತ್ತು. ಅಯ್ಯೋ ನಿಮ್ಮಗಳು ಹೇಗೆ? ಹೇಳು. ಇದು ನಾನು ಒಳಗೆ ಹೋಗುವಾಗ ರಾಧೆ, ಮದುವೆ ರಾಧೆ ಅಲ್ಲ, ಮತ್ತೆ ಬೇರೆ ಹೆಣ್ಣಿನ ವೇಷದವ. ಅಯ್ಯಯ್ಯೋ ದೇವ್ರೆ, ಹೋಗೇನೆ ಒಳಗೆ ಹೋಗ. ಒಳಗೆ ಹೋಗುವಾಗ ಒಳಗೆ ಹೋದ ಮೇಲೆ ಕಂಡ್ರಲ್ವ? ಅದು ಹೆಣ್ಣು ವೇಷ. ಅದು ಹೆಣ್ಣಲ್ಲ, ಈ ವೇಷದವ ಅಂತ ಆಗುವಾಗ ನನ್ನನ್ನು ಕರೀಲಿಕ್ಕೆ ಸಂಕಟವ. ನಾನು ಕರಿಬೇಕು. ಯಾವುದೇ ಈ ಲೋಕದಲ್ಲಿ ಅಮ್ಮನ ಪರಿಚಯ ಇಲ್ಲದೆ ಇರುವ ಶ್ರೀವೇಶ್ವರವ ಯಾರು? ನಾನು ಕರಿಬೇಕು ಅಂತ ಮನಸ್ಸು ಮಾಡಿದೆ. ಅವ ಏನು ಮಾಡಿದ ಗೊತ್ತಾ? ಅವನದ್ದಾದಂತಹ ತುಟಿಯಿಂದ ನನ್ನ ತುಟಿಯನ್ನು ಇಷ್ಟು ವರ್ಷ ಆಯ್ತಮ್ಮ ನಿನ್ನ ತುಟಿಗೆ ಅವನ ತುಟಿ ಹಾಕಿ ಕಚ್ಚುವಾಗಲಾದ್ರೂ ನನ್ನನ್ನು ಕರಿಬೇಕು ಅಂತ ನಾನು ಮನಸ್ಸು ಮಾಡಿದ್ದೆ. ಕರೀಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಹಪ್ಪಳದ ಡಬ್ಬೆ ಎಲ್ಲ ಇಷ್ಟು ಮಾಡ್ಬೇಕು. ಹೌದು ಮಾಡ್ಬೇಕು ಅಂತ ಮನಸ್ಸಾಯ್ತು ನನಗೆ. ಆಗ ಅವ ಏನು ಮಾಡಿದ ಗೊತ್ತಾ?
ಅಮ್ಮ ಆವಾಗಲಾದ್ರೂ ನನ್ನನ್ನು ಕರೆಯುವೆನೆಂದು ಅಮ್ಮ. ಅದೆಂತದಕ್ಕಮ್ಮ ನಿನ್ನನ್ನು ಕರೆಯುವುದು? ಯಾರಂತ ನೋಡ್ಬೋದಿತ್ತು. ಹೌದಿಲ್ಲ, ಅವ ಹೇಗಿದ್ದ? ಅವ ಒಮ್ಮೊಮ್ಮೆ ಉದ್ದ, ಆಮೇಲೆ ಕೆಲವೊಮ್ಮೆ ಗಿಡ್ಡ ಕಾಣುದು, ಕೆಲವೊಮ್ಮೆ ದಪ್ಪ, ಕೆಲವೊಮ್ಮೆ ತೆಳ್ಳಗೆ ಕಾಣುದು. ಯಾವಾಗ ಉದ್ದ, ಯಾವಾಗ ದಪ್ಪ, ಯಾವಾಗ ಗಿಡ್ಡ? ಉದ್ದದ ಸ್ತ್ರೀವೇಷದವರ ಪ್ರಶಾಂತ ಅಲ್ಲ, ಅವ ಅಲ್ಲ. ಮತ್ತೆ ದಪ್ಪ ದಪ್ಪ ಇದ್ದ, ಅಕ್ಷಯ ಮಾರ್ಗ, ಅದು ತೆಳ್ಳಗೆ ತೆಳ್ಳಗೆ ರಕ್ಷಿತವ. ಇಲ್ಲ, ಅವಲ್ಲ. ಮತ್ತೆ ಯಾವ ಅವನಂತಗೆ ಬಾಲನು, ನಿನಗೆ ಕಾತನು, ಇನ್ನು ಮುಖ್ಯರಿಗೆ ಯೌವನನು, ಮಂದಗರ್ವಿದರಿಗೆ ದುಷ್ಟನು, ಶರಣರ ಮುಂದಕ್ಕೆ ನಾನಾ ವೇಷದವನು. ಹೌದಾ? ಮತ್ತೆ ಅಪ್ಪನಿಗೆ ಮಗನು, ಮಗನಿಗೆ ಅಪ್ಪನು, ಅಮ್ಮನಿಗೆ ಮಗಳು, ಮಗಳಿಗೆ ಅಮ್ಮ, ಅಕ್ಕನಿಗೆ ತಂಗಿ, ತಂಗಿಗೆ ಅಕ್ಕ, ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ. ಒಟ್ಟಿನಲ್ಲಿ ಹೇಳುದಾದ್ರೆ ಎಂತ ಕಿರಿಕಿರಿ ಸಂಬಂಧ ಅಂತ ಗೊತ್ತಲ್ಲ. ಕಿರಿಕಿರಿ ಒಟ್ಟಾಗಿ ಅವ ಎಲ್ಲರಿಗೆ ಕಂಡ. ಎಲ್ಲರಿಗೂ ಗಂಡನಂತ ಕೇಳುದು ಎಲ್ಲರಿಗೂ ಕಂಡ, ಎಲ್ಲರಿಗೂ ಕಂಡ. ನನಗೆ ನಿಮಗೂ ಕಂಡ, ಇವಳಿಗೆ ಅವರಿಗೂ ಕಂಡ, ಓ ಆಕೆ ಅವರಿಗೆ ಅವರೆಲ್ಲರಿಗೂ ಕಂಡ, ಎಲ್ರಿಗೂ ಕಂಡ, ಎಲ್ರಿಗೂ. ನನ್ನ ಅಮ್ಮನಿಗೆ, ನಿಮ್ಮ ಅಮ್ಮನಿಗೂ ಅವರೇ ಕಂಡ. ಇದು ನನಗೆ ನನ್ನ ಪಾತಿತ್ವವನ್ನು ಉಳಿಸಿಕೊಂಡಿದ್ದೆ. ನನಗೆ ಯಾರ್ಯಾರನ್ನು ದಂಡ ಮಾಡಿಬಿಟ್ರಲ್ಲ, ನಾನು ಒಂದು ಕ್ಷಣ ಬದುಕಿರಲ್ಲ, ಆತ್ಮಹತ್ಯೆ ಮಾಡಿಕೊಂಡೆ. ಅಮ್ಮ, ಈಗಲಾದ್ರೂ ಬೀಗದ ಕೈ ಕಟ್ಟು ಹೋಗಮ್ಮ. ನೀನೇನು ಮಾಡಿದೆ? ಒಬ್ಬ ಪರಪುರುಷನನ್ನು ಅಪ್ಪಿ ಹಿಡಿದೆ. ನಿನ್ನ ತುಟಿಗೆ ತುಟಿಯವ ಇಡುವಾಗ ನಿನಗೆ ಅರ್ಥ ಆಗಲಿಲ್ಲ. ನಿನಗೆ ಕಾಮ, ನಿನಗೆ ಸೊಪ್ಪು, ನಿನ್ನ ಮೈಯ ತೀಟೆ. ಹೆಣ್ಣೊಬ್ಬಳು ಹಾಳಾದಳು ಎನ್ನುವುದಕ್ಕೆ ಕಾರಣ ಗಂಡಲ್ಲವೇ ಅಲ್ಲ. ಈ ಪ್ರಪಂಚದಲ್ಲಿ ಹೆಣ್ಣು ಹಾಳಾಗುವುದು ಹೆಣ್ಣಿನಿಂದಲೇ. ಗಂಡು ನೆಪಕ್ಕೆ ಮಾತ್ರ ಇರುವುದು. ಹೆಣ್ಣಿಗೆ ಮನಸ್ಸಿಲ್ಲದೆ ಇದ್ರೆ ಯಾವ ಗಂಡಿಗೂ ಅವಳನ್ನು ಏನು ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ. ನಾನು ಇಷ್ಟು ವರ್ಷ ನಿನ್ನ ಮೈ ಮುಟ್ಟಿರ್ಲಿಲ್ಲ. ಮತ್ತೊಬ್ಬ ಮೈ ಮುಟ್ಟುವಾಗ ನಿನ್ನ ಮೈಯನ್ನು ಅವನಿಗೆ ಬೇಕಾದ ಹಾಗೆ ಕೊಟ್ಟಿಯ. ನಿನ್ನನ್ನು ಉಳಿಸಲಾರೆ. ನಿನ್ನನ್ನು ಕಡ್ದು 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 ಬೆಂಕಿ ಹಾಕಿ ಸುಟ್ಟು ಆ ಬೂದಿಯನ್ನು ಹೊರಗೆ ಬಿಡ್ತೇನೆ. ಎಂತಹ ವಿಷಯವನ್ನು ಕಾಣುತ್ತಾ ಇದ್ದೇನೆ. ಚಂದ್ರಾವಳಿಯನ್ನು ಕಳೆದುಕೊಂಡು ಅರೆಕ್ಷಣವು ನಾನು ಈ ಪ್ರಪಂಚ ಬದುಕುವುದಿಲ್ಲ. ಕಾಣುತ್ತಾ ಇರುವಂತಹ ಆ ಅಗ್ನಿಗೆ ನಾನು ಹಾರಿ ಬೀಳ್ತೇನೆ. ಕೃಷ್ಣ, ಚತುರ್ಭುಜ ಕರದಿ ಶಂಖ ಚಕ್ರ ಗದಾ ಪದ್ಮಾದಿ ರೇಖೆಯೈ ಅರಸಿ ಚಂದ್ರ ವಡಿಯುರಾದ ತರುಣಿ ಸಹಿತದ ಬಲದ ತೊಡೆಯಲಿ ಸರದ ಮಾಡುತ್ತಲಿವನೋ ಉರಿಯುತ್ತಿರುವಂತಹ ಕುಂಡಕ್ಕೆ ನಾನು ಕಡಿದು ಇವಳನ್ನು ಚೆಲ್ಲಿದೆ ಅಂತಾದ್ರೆ ಅವಳ ಸಾವನ್ನು ಕಂಡಿರುವ ಅವಳ ಅಕ್ಕನಾದ ರಾಧ ತಾನಾಗಿಯೇ ಅಗ್ನಿಗೆ ಹಾರಿದವಳು. ಹೋಯಿತು,
ಮನೆಯ ಅಪವಾದ ಸುಟ್ಟು ಹೋಯಿತು, ಇನ್ನು ನಮಗೆ ಕಳಂಕ ಇಲ್ಲ ಅಂತ ನಾವು ಭಾವಿಸಿದ್ರೆ, ಆದರೆ ಈಗ ಅರ್ಥ ಆಯಿತು. ಉರಿಯ ಮಧ್ಯದಿಂದ ನಳನಳಿಸುವ ಪ್ರಕಾಶದ ಜೊತೆಯಲ್ಲಿ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಎಡ ಬಲಗಳಲ್ಲಿ ಈರುವರು ತರುಣಿಯರನ್ನು ಕುಳ್ಳಿರಿಸಿಕೊಂಡು ನಗು ಮೊಗದಿಂದ ಕಾಣುತ್ತಿರುವಂತಹ ತೇಜಪುಂಜ ಮೂರ್ತಿ ಶ್ರೀಕೃಷ್ಣನ ಭವ್ಯಾಕಾರ ದಿವ್ಯಾಕಾರ. ಅಯ್ಯೋ, ಅವಳು ತಪ್ಪು ಮಾಡಿದಳು ಎನ್ನುವ ಕಾರಣಕ್ಕಾಗಿ ನಾನು ಅವಳಿಗೆ ಶಿಕ್ಷೆ ಕೊಟ್ಟರೆ ಅವಳು ನಿರಪರಾಧಿನಿ ಎನ್ನುವ ಹಾಗೆ ಕೃಷ್ಣನೇ ಅವಳನ್ನು ಪ್ರಕಟವಾಗಿ ತೋರಿಸುತ್ತಾ ಇದ್ದಾನಲ್ಲ. ಜಯ ಜಯ ಧನ್ಯರಿಲ್ಲ ಕರುಣನಿಧಿ ವಿಷ್ಣು ನೀನವುದು ಸದೆಯಲ್ಲ. ವರ ಪುರಾಣದ ಕಥೆಯು ಬಲ್ಲ ಹಿರಿಯವರೆನಗೆ ಒರೆದಿಗರುತ್ತವರು ಮಹಿಮೆಗಳ ಹಿಂದೆ ಹರಿಯೇ ಸತ್ಯಧಾರಿಯಾಗಿರುವ, ಸತ್ಯ ಸಂಕಲ್ಪನಾಗಿರುವ, ಸತ್ಯ ವ್ರತಧಾರಿಯಾಗಿರುವ ನಿನ್ನ ಬಗ್ಗೆ ಹಿರಿಯರೆಲ್ಲ ಕಥೆಯ ಮೂಲಕವಾಗಿ ಹೇಳುತ್ತಾ ಇದ್ರು. ಪ್ರಭು ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಗೆ ತದಂತರಸ್ಯ ಸರ್ವಸ್ಯಾಖ್ಯವಾಗಿರುತ್ತಾ ಎಲ್ಲದರಲ್ಲಿಯೂ ಎಲ್ಲವಾಗಿಯೂ ಇರತಕ್ಕವ ಸರ್ವ ಶ್ರೀನಾಥನಾದ ಗೋಪಾಲಕೃಷ್ಣನಲ್ಲದೆ ಮತ್ತೊಬ್ಬನಲ್ಲ. ಕೇವಲ ಮೂಢನಾಡಿದ ನುಡಿ ಎಂಬ ಹಾಗೆ ನಾನು ಅದನ್ನು ತಳ್ಳಿ ಹಾಕುತ್ತಾ ಇದ್ದೆ. ಆದ್ರೆ ಈಗ ಅರ್ಥ ಆಯಿತು. ಅರ್ಥ ಆದ ಮೇಲೆ ನಿನ್ನ ಪಾದಕ್ಕೆ ಕೊಡಬಟ್ಟಿದ್ದೆ. ಅಜ್ಞಾನಿಯಾದ ನನ್ನನ್ನು ಉತ್ತರಿಸು, ಕ್ಷಮಿಸು. ನೀನು ಎರಗಿದ ಪಾಪಕ್ಕೆ ನೆಲೆಗಿದ್ದೆ ನಾನು ಕುಲಲಕ್ಕಿದೆ ಸತ್ಯ ದೋಷ ಉಳುಗಿದೆ ನರಕವನು. ನಿನ್ನ ಬಾಹುಲ್ಯವಾದಂತಹ ಭಕ್ತಿಗೆ, ನಿನ್ನ ಸ್ತುತಿಗೆ ನಾನು ಬಹಳ ಸಂತೋಷಗೊಂಡವನಾಗಿದ್ದೇನಪ್ಪ. ನನಗೆ ಈ ಸ್ತುತಿ ಬಾಯಿಪಾಠ ಬರುವುದು ಕೆಲವು ವರ್ಷ ಆಯಿತು, ಆದ್ರೆ ಅದು ನಿನ್ನನ್ನೇ ಹೇಳಿದ್ದು ಅಂತ ನನಗೆ ಈಗಲೇ ಗೊತ್ತಾದ್ದು. ನಾನು ಏನು, ನನ್ನ ಯೋಗ್ಯತೆ ಏನು, ನನ್ನ ಹಿರಿಮೆ ಗರಿಮೆ ಏನು ಅನ್ನುವುದನ್ನು ನೀನು ಅರ್ಥ ಮಾಡಿಕೊಂಡಿದ್ರು ಕೂಡ ನಿನ್ನ ಜ್ಞಾನಕ್ಕೆ ಅಜ್ಞಾನದ ವರದಿ ಮುಸುಕು ಹೋಗಿತ್ತು. ಹೌದು, ನನ್ನ ಬಗ್ಗೆ ಬೇಡವಾದಂತಹ ಒಂದು ಸ್ಥಿತಿಯನ್ನು ನಿನ್ನ ಮನಸ್ಸಿನಲ್ಲಿ ನೀನು ಉಂಟು ಮಾಡಿಕೊಂಡು ಅಜ್ಞಾನದಿಂದಲೇ ನನ್ನನ್ನು ದ್ವೇಷಿಸುವುದಕ್ಕಾಗಿ ತೊಡಗಿದೆ. ಆ ನಿನ್ನ ದ್ವೇಷವೇ ನಿನ್ನ ಹೆಂಡತಿಯಾದ ಚಂದ್ರಾವಳಿಯೂ ಕೂಡ ನನ್ನಲ್ಲಿ ದ್ವೇಷವನ್ನು ಕಾಣುವ ಹಾಗಾಯಿತು. ಹಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಕೃಷ್ಣನ ಬಗ್ಗೆ ಇರುವಂತಹ ಈ ಜಿಜ್ಞಾಸೆಯನ್ನು ಅಥವಾ ದ್ವೇಷ ಭಾವನೆಯನ್ನು ಹೋಗಲಾಡಿಸುವುದಕ್ಕೆ, ಅರ್ಥಾತ್ ನಿನ್ನ ಅಜ್ಞಾನವನ್ನು ಹೋಗಲಾಡಿಸಿ ನನಗೆ ಸುಜ್ಞಾನವನ್ನು ಕೊಡುವುದಕ್ಕೆ ಬೇಕಾಗಿ ಕೃಷ್ಣನಾದಂತಹ ನಾನೇ ಮಾಡಿದಂತಹ ಒಂದು ಕೂಟವೇ ಹೊರತು ಮತ್ತೇನೂ ಅಲ್ಲ. ನೋಡಿದ್ಯಾ, ನನ್ನನ್ನು ಗೋಪಿ ಚೌರ ಅಂತ ಕರೀತಾರೆ. ಹೆಣ್ಮಕ್ಕಳ ಸೀರೆಯನ್ನು ಅಪಹಾರ ಮಾಡಿದ ಅಂತ ಹೇಳ್ತಾರೆ. ಯಾಕೆ ಮಾಡಿದ್ದೆ? ಹೆಣ್ಮಕ್ಕಳಿಗೆ, ಸ್ತ್ರೀಯರಿಗೆ ಮಾನದ ಬೆಲೆ ಏನು ಅನ್ನೋದನ್ನು ತೋರಿಸುವುದಕ್ಕಾಗಿ ನಾನು ಹಾಗೆ ಮಾಡಿದ್ದೆ. ಎಲ್ಲವರ ಬೆಣ್ಣೆಯನ್ನು ಕದ್ದ ಅಂತ ಹೇಳ್ತಾರೆ. ಯಾಕೆ ಕದ್ದೆ? ತನ್ನ ಮನೆಯಲ್ಲಿದ್ದಂತಹ ಬೆಣ್ಣೆಯನ್ನು ತನ್ನ ಮಕ್ಕಳಿಗೆ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಅವರ ಆಹಾರ ಅವರಿಗೆ ಸಿಗಬೇಕನ್ನುವ ಕಾರಣಕ್ಕಾಗಿ ನಾನು ಹಾಗೆ ಮಾಡಿದೆ. ಆದ್ರೆ ಲೋಕದ ಜನತೆ ನನ್ನನ್ನು ಕಳ್ಳ ಎಂಬಂತ ಅಪವಾದದ ಹೊರೆಯನ್ನು ಹೊರಿಸಿದ್ರು. ಅಯ್ಯ, ಈ ಲೋಕದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಪ್ರಪಂಚದಲ್ಲಿ ಪುರುಷ ಯಾರು ಅಂತ ಕೇಳಿದ್ರೆ ಅದು ನಾನೊಬ್ಬನೇ. ಹಲವು ವಿಧದ ಭಕ್ತಿಯಲ್ಲಿ ಮಧುರಾ ಭಕ್ತಿ ಅಂತ ಒಂದುಂಟು. ಆ ಮಧುರಾ ಭಕ್ತಿಯಲ್ಲಿ ಹೆಣ್ಣು ಹೆಣ್ಣೆ, ಗಂಡು ಹೆಣ್ಣೆ. ಹಾಗಂತ ನಿನ್ನ ಹೆಂಡತಿಗೆ ನೀನು ಗಂಡ. ಹಾಗಿದ್ರೆ ಸರ್ವರಿಗೂ ಪತಿ ಯಾರು ಅಂತ ಕೇಳಿದ್ರೆ ಜಗತ್ಪತಿಯಾದಂತಹ ನಾನೇ ಹೊರತು ಮತ್ತೆ ಯಾರು ಅಲ್ಲ. ಆದ್ದರಿಂದ ನನಗೆ ಸರ್ವಕಾಂತಾವರಣ ಅನ್ನುವಂತಹ ಒಂದು ಮಾತು ಇದೆ. ಅದಕ್ಕಾಗಿ ನಿಮ್ಮೆಲ್ಲವರ ಅಜ್ಞಾನವನ್ನು ನಾನು ಹೋಗಲಾಡಿಸಿ ಮಗುವನ್ನು ಕೆಸರಿನಲ್ಲಿ ಆಟವಾಡುವಾಗ ತಾಯಿಯೊಬ್ಬಳು ಕೆಸರಿನಲ್ಲಿ ಇದ್ದಂತಹ ಮಗುವನ್ನು ಎತ್ತಿ ಕೆಸರನ್ನು ತೊಳೆಯುವಾಗ ಆ ತಾಯಿಯ ಶರೀರಕ್ಕೂ ಕೆಸರು ಅಂಟಿದ ಹಾಗೆ ಕಾಣುತ್ತದೆ. ಹಾಗೆಂದು ಕೆಸರು ಅಂಟಲಿಲ್ಲ. ಅದೇ ರೀತಿಯಾಗಿ ನಿನ್ನ ಜೀವನ ಅನ್ನುವುದು, ನಿನ್ನ ಸಂಸಾರ ಅನ್ನುವುದು ಕೆಸರಿನಲ್ಲಿದ್ದು ಆ ಕೆಸರಿನಲ್ಲಿದ್ದಂತಹ ನಿಮ್ಮನ್ನೆಲ್ಲ ತೆಗೆದು ಆ ಕೆಸರನ್ನು ತೊಳೆದು ಈಗ ಶುಚಿರ್ಭೂತನಾಗುವ ಹಾಗೆ ಮಾಡಿದ್ದೇನೆ. ನಿನ್ನದಾದಂತಹ ಅಜ್ಞಾನವನ್ನು ಹೋಗಲಾಡಿಸಿದ್ದೇನೆ. ಪುಟಕ್ಕಿಟ್ಟ ಚಿನ್ನದ ಹಾಗೆ ನೀನು ಕಂಗೊಳಿಸುತ್ತೀಯಪ್ಪ. ಪ್ರಭು, ಕೆಸರಿಗೆ ಅಂಟಿಕೊಳ್ಳುವ ಗುಣ, ನೀರಿಗೆ ತೊಳೆಯುವ ಗುಣ, ಕೂಪದಲ್ಲಿ ಬೆಸೆದು ಬಾಳುತ್ತದೆ. ನೋಡುವವರ ಕಣ್ಣಿಗೆ ಒಂದಾಗಿ ಕಂಡರೂ ಗುಣದಲ್ಲಿ ವ್ಯತ್ಯಾಸವಾದಂತಹ ಮರ್ಮವನ್ನು ಹೊಂದಿರುತ್ತದೆ. ಹಾಗೆಯೇ ಜಗತ್ಪತಿಯಾದ ನೀನು ಕರ್ಮದಲ್ಲಿ ಬಿದ್ದು ತೊಳಲುತ್ತಿರುವ ನಮ್ಮಂತವರ ಕರ್ಮ ಶೇಷವನ್ನು ತೊಳೆಯುವುದಕ್ಕಾಗಿ ಮುಂದೆ ಬಂದ ಭಗವಂತ ನನಗೆ
ಮದುವೆ ಆಗಿದ್ದೇನೆ ಬಿಟ್ರೆ ಹಾ ಹೆಂಡತಿಯ ಸುಖ ಏನು ಅಂತ ನಾವು ಹೊಂದಿದವನಲ್ಲ. ಸರಿ. ಕೇವಲ ಹೆಂಡತಿಯನ್ನು ಉಳಬೇಕು. ಊರಿನಲ್ಲಿ ಎಲ್ಲರೂ ಮದುವೆ ಆಗ್ತಾರೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಯಾಕೆ ಎನ್ನುವ ವಿಮರ್ಶೆಗೆ ನಾನು ಹೋದವನಲ್ಲ. ನನ್ನ ಜೀವನವನ್ನೇ ನಾನು ಹಾಳು ಮಾಡಿಕೊಂಡಿದ್ದೆ. ಈಗ ಅರ್ಥ ಆಯಿತು. ಹಾಳಾಗಬೇಕಾದ ಬದುಕಲ್ಲ, ಉಳಿಬೇಕಾದ ಬದುಕು. ಒಳೆಯನ್ನು ತೊಳೆಸಿದೆ, ಉಳಿವಿಕೆಗಾಗಿ ನೀನೊಂದು ದಾರಿಯನ್ನು ತೋರಿಸಿದೆ. ನಿನ್ನ ಹೆಂಡತಿಯ ಕೊಲೆಗೂ ನೀನು ಮುಂದಾದವ. ಅಂತಹ ಪಾಪಕ್ಕೆ ಯಾವ ಕಾಲಕ್ಕೂ ಪ್ರಾಯಶ್ಚಿತೆ ಇಲ್ಲ. ಪ್ರಾಯಶ್ಚಿತ ಆಗಬೇಕು ಅಂತಾದ್ರೆ ನಿನ್ನ ಅಜ್ಞಾನವನ್ನು ಹೇಗೆ ಬಿಟ್ಟೆಯೋ ಇನ್ನು ಮುಂದಕ್ಕೆ ನೀನು ಅವಳಿಗೆ ಸರಿಯಾದಂತಹ ಗಂಡನಾಗಿ ಅವಳ ಜೀವನವನ್ನು ಪಾವನಗೊಳಿಸಬೇಕು. ಮಾತ್ರ ಅಲ್ಲ, ನನ್ನಲ್ಲಿದ್ದಂತಹ ದ್ವೇಷ ಭಾವನೆಯನ್ನು ಬಿಟ್ಟು ನಾನು ಏನು ಅನ್ನೋದನ್ನು ತಿಳ್ಕೊಂಡ ಬಳಿಕ ಸರಿಯಾದಂತಹ ಸ್ಥಿತಿಯಲ್ಲಿ ಸತಿಪತಿಯರಾದಂತಹ ನೀವು ಒಳ್ಳೆಯ ಜೀವನವನ್ನು ಮಾಡಿದರೆ ಅದೇ ನನಗೆ ಬದುಕಿನಲ್ಲಿ ದ್ವೇಷ ಇರುವುದು ಮತ್ತೊಬ್ಬರ ಬಗ್ಗೆ ತಿಳುವಳಿಕೆ ಕಡಿಮೆಯಾದ ಪರಿಪೂರ್ಣವಾದಂತಹ ಅರಿವಿನ ಸಾರ ಯಾರಿಗೆ ಆಗ್ತದೋ ಆಗ ದ್ವೇಷ ಎನ್ನುವುದು ಯಾವ ಕಾಲಕ್ಕೂ ಉಳಿಯುವುದಿಲ್ಲ. ಇದು ಸತಿಪತಿಯರಾದ ನಾವು, ಸತಿಪತಿಯರಾದ ನಿಮಗೆ ನಮನಗಳನ್ನು ಸಲ್ಲಿಸುತ್ತ ಜಗತ್ಪತಿಯಾದ ನೀನು ಜಗತ್ತಿಗೆ ಮಂಗಳವನ್ನು